ಇಂತು ಅರಿವೆಯು ಅಂತಜ್ಞತೆ ಗೂಡಿ ಹಂತೆಯೋಳ್ ಆತ್ಮಾಧ್ಯಾಸಮಂ ಮಾಡಿ ಆಹಾ ತಮದೊಳು ದೋಹಂ ಬಡೆದು ದೇಹದೋಳ್ ಆತ್ಮಾಧ್ಯಾಸಂ ದಳೆದು ವರರಜದಿಂ ವಿಷಯೇಚ್ಛೆಯೋಳ್ ಆಳೆ ಕರಣದೋಳ್ ಆತ್ಮಾಧ್ಯಾಸಂ ಬೆತ್ತು ಶುದ್ಧಂ ಸತ್ವದಿ ಮಿಗೆ ಕಳೆವೆತ್ತು ಬುದ್ಧಿಯೋಳ್ ಆತ್ಮಾಧ್ಯಾಸಂ ಬೆತ್ತು ನೀನು ಇಂತು ಈ ನಾಲ್ಕಕ್ಕೆ ಗುರಿಯಾಗಿ ಆನು ಎಂಬ ಈ ಭಾವವಂ ಬಲುವಾಗಿ ಈ ತೆರದಿಂ ಪುರುಷನು ಎನೆಸಿರ್ಪೆ ವಿತತ ಪ್ರಾಕೃತ ಸೃಷ್ಟಿಯೋಳ್ ಇರ್ಪೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇಲ್ಲಿಯೇ ಪರ್ಯಂತರವಾಗಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು ಅಂತ ಕೇಳಿದ್ರೆ, ಈ ಶರೀರದಲ್ಲಿ 4 ವಾಣಿಗಳು ಹೇಗಿರುತ್ತವೆ ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಬಂದರು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ಪರವಾಣಿ ಅಂದ್ರೆ ಶ್ರೇಷ್ಠವಾದ ವಾಣಿ. ಆಮೇಲೆ ಪಶ್ಯಂತಿ ಅಂತಂದರೆ ಇನ್ನೂ ಏನಪ್ಪ ಅಂತ ಕೇಳಿದ್ರೆ ಅಕ್ಷರಗಳ ರೂಪದಲ್ಲಿ ಮೂಡಿರುವುದಿಲ್ಲ, ಮೂಡುವ ಹಂತದೊಳಗಿರುವುದಕ್ಕೆ ಏನಂತ ಕರೆದ್ರು ಪಶ್ಯಂತಿ ವಾಣಿ ಅಂತ. ಅದಕ್ಕೆ ನವಿಲಿನ ತತ್ತಿಯ ದೃಷ್ಟಾಂತ ಕೊಟ್ಟರು. ಮಧ್ಯಮ ವಾಚ್ಯದಲ್ಲಿ ಏನಿರ್ತಾ ಇದೆ ಅಂತ ಕೇಳಿದ್ರೆ ಅಕ್ಷರ ಅರ್ಥವುಳ್ಳ ವರ್ಣಗಳು ಕೂಡಿಕೊಂಡು ಉಚ್ಚಾರ ಆಗಕ್ಕೆ ಬಡ್ಕೊಂತಿರ್ತಾವೆ, ಖರೆ ಆದ್ರೆ ಆಗುವುದಿಲ್ಲ. ಅದಕ್ಕೆ ಮಧ್ಯಮ ವಾಣಿ ಅಂದರು. ಇನ್ನು 8 ಅಂಗಗಳಿಗೆ ವಾಯುವಿನ ಸ್ಪರ್ಶವಾಗಿ ಹೊರಗೆ ಬರುವಂಥ ವಾಣಿಗೆ ಏನಂದ್ರು ಅಂದ್ರೆ ವೈಖರಿ ವಾಣಿ. ಈ ವೈಖರಿ ವಾಣಿನ ಏನು ಮಾಡಿದಪ್ಪ ಅಂದ್ರೆ ಸಕಲ ಸಂಸಾರ ದುಃಖಕ್ಕೆ ಎಡೆ ಮಾಡಿದ ಅಂತ. ಸಂಸಾರ ರೂಪ ದುಃಖಕ್ಕೆ ಏನು ಮಾಡಿದ? ಎಡೆ ಮಾಡಿದ. ಅಂದ್ರೆ ವೈಖರಿ ವಾಣಿ ಇದ್ದಾಗ ನಾವು ಮಾತಾಡಿದಾಗವಲ್ರಿ ಏನಾದ್ರು ಬರುದು. ಗಪ್ಪಿದ್ರೆ ಏನು ಸಮಸ್ಯೆನೇ ಇಲ್ಲ, ಗಪ್ಪಿದ್ರೆ ಏನು ಸಮಸ್ಯೆನೇ ಇಲ್ಲ. ಆದ್ರೆ ಒಂದು ಸ್ವಲ್ಪ ಬಾಯಿ ಬಿಚ್ಚಿದ್ವಿ ಅಂದ್ರೆ ಅದೇನಾಗ್ತಾ ಇದೆಪ್ಪ ಅಂತ ಕೇಳಿದ್ರೆ ವಿರೋಧ ಕಟ್ಕೊಂಡ ಬಂದಿರ್ತದೆ. ಯಾವುದೇ ಒಂದು ಶಬ್ದ ಬರ್ಬೇಕಾದ್ರೆ ಶಬ್ದ ಬರ್ಬೇಕಾದ್ರೆ ಹೊರಗೆ ಹೆಂಗೆ ಬರ್ತದ್ರಿ? ವಿರೋಧ ಕಟ್ಕೊಂಡ ಬರ್ತದೆ, ಹೊರತಾಗ ಅವಿರೋಧವಾಗಿ ಶಬ್ದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇವ್ರು ಭಾಳ ಚಲೋರಿ ಅಂದೇನ. ಯಾರು ಒಬ್ಬರಿಗೆ ಇವ್ರು ಭಾಳ ಚಲೋರಿ ಅಂದೆ. ಮತ್ತು ಉಳ್ದವ್ರ ಮಗಲ್ಕಿದ್ದವ್ರು ಹೇಳುದ ಬೇಕಾಗಿಲ್ಲ. ಹಂಗಾರ ಅವ್ರು ಉಳ್ದವ್ರು ಕೆಟ್ಟ ಅದಾರ ಅಂದನ ಸಹಜ ಅಂತೇವ್ ನಾವು. ಹಂಗಾರ ನಾ ಒಬ್ಬನ ಕೆಟ್ಟ ಅನ್ನಿದ್ರಾಗ ಅಂತ ತಿಳ್ಕೊಂಡು ಇಲ್ರಿ ನೀವು ಹಂಗೇನೇ ಅಲ್ಲ, ನೀವು ಚಲೋನು ಅಂತ. ಆಮೇಲೆ ಅಭಿಪ್ರಾಯ ಏನದಂದ್ರೆ ಒಂದು ವಾಣಿಯಿಂದ ಹೊರಗೆ ಬಂತು ಶಬ್ದ ಅಂದ್ರೆ ವಿರೋಧ ಕಟ್ಕೊಂಡು ಬಂದಿರ್ತಾ ಇದೆ. ವಿರೋಧ ಕಟ್ಕೊಂಡು ಬಂತು ಅಂದ್ರೆ ಗದ್ಲ ಶುರುವಾಯ್ತು. ಗದ್ಲಿಲ್ಲೋ ಅಂತ ಕೇರೆ ಗದ್ಲಿರುವುದನೇ. ಅದರೊಳಗೆ ಸುಶಬ್ದ, ಆಮೇಲೆ ದುಷ್ಟ ಶಬ್ದ ಅಂತದವು. ಸುಶಬ್ದ ಪರಿಹಾರವು ಈ ಜನ್ಮಾದಿ ಬಂಧನವನ್ನು ಬಿಡಿಸುವುದು ಯಾವುದು ಅಂತ ಕೇರೆ ಸುಶಬ್ದ. ಬಂಧನಕ್ಕೆ ಒಳಗೆ ಮಾಡೋದು ಯಾವುದು ಅಂದ್ರೆ ದುಷ್ಟ ಶಬ್ದ ಅಂತ ನಿನ್ನೆಲ್ಲ ವಿಶೇಷವಾಗಿ ನೋಡ್ಕೊಂಡು ಬಂದಿದ್ದೇವೆ. ಮತ್ತೆ ನೀನೇನದಪ್ಪ ಅಂತ ನಿರಾಕಾರ ನಿರ್ಗುಣ ನಿರವಯವ ಸ್ವರೂಪನಾಗಿದ್ರು ಕೂಡ ಈ ಅಜ್ಞಾನವಶನಾಗಿ ಅಜ್ಞಾನಜನ್ಯವಾದಂಥ ಅಹಂಕಾರಗಳಲ್ಲಿ ನಾನತ್ವ ಬುದ್ಧಿಯನ್ನು ಮಾಡಿಕೊಂಡು ನೀನು ಏನಾಗಿಪ್ಪ ಅಂದ್ರೆ 4 ತೆರಾದ ಅಧ್ಯಾಸಗಳಿಗೆ ಒಳಗಾಗಿದೆ ನೋಡು ಅಂತ. ಎಷ್ಟು? 4 ತೆರನಾದ ಅಧ್ಯಾಸಗಳಿಗೆ ನೀನು ಒಳಗಾಗಿ ನೀ ಪರಬ್ರಹ್ಮ ಸ್ವರೂಪ ಇದ್ರು ನಿನಗೇನು ಭಾವ ಬಂದದ? ನಾನು ಜೀವ. ಜೀವ ಅಂದ್ರೆ ಏನ್ರಿ? ಹುಟ್ಟವ, ಸಾಯವ, ಹೋಗವ, ಬರೋ ಅನೇಕ ಧರ್ಮಗಳ ಆರೋಪ ಮಾಡ್ಕೊಂಡಿಯಪ್ಪ.
ವಿಚಾರ ಮಾಡಿ ನೋಡಿದ್ರೆ ನಿನ್ನಲ್ಲಿಲ್ಲ. ಆಗ ಕಾರಣ ಏನು ಅಂದ್ರೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಇಂತು ಅರಿವೆ ಅಂತೂ ಅಜ್ಞತೆಗೂಡಿ. ಈ ರೀತಿಯಾಗಿ ನಿನ್ನ ಅರಿವ ಅಂದ್ರೆ ನಿನ್ನ ಸ್ವರೂಪವೇ ಅಜ್ಞತೆಯಂಗೂಡಿ, ಅಜ್ಞಾನದಿಂದ ಕೂಡಿಕೊಂಡು ಹಂತೆಯೋಳ್ ಆತ್ಮಾಧ್ಯಾಸಂ ಮಾಡಿ. ಅದರಲ್ಲಿ ಅಹಂಕಾರದಲ್ಲಿ ಆತ್ಮಾಧ್ಯಾಸ ಆತ ನಿನಗೆ. ಎದರ ಒಡನೆ ಕೂಡಿಕೊಂಡು ನಿನ್ನ ಸ್ವರೂಪವನ್ನ ತಿಳಿಯಗೊಡಲಾರದಂತೆ ಮಾಡಿದ ಯಾವ ಅಜ್ಞಾನದ, ನೀ ಅಜ್ಞಾನ ವಶನಾದ ಮೇಲೆ ಅಜ್ಞಾನದ ಕಾರ್ಯ ಯಾವುವು ಅಂತ ಕೇಳಿದ್ರೆ ಅಹಂಕಾರ, ಮನ, ಚಿತ್ತ, ಬುದ್ಧಿ ಇವೆಲ್ಲವೂ ಅಹಂಕಾರದ ಕಾರ್ಯ. ಇದು ಅಜ್ಞಾನದ ಕಾರ್ಯವೋ ಏನು? ಅಜ್ಞಾನದ ಕಾರ್ಯ. ನೀ ಅಜ್ಞಾನ ವಶನಾಗಿ ಇವು ನಾಲ್ಕರಲ್ಲಿ ಏನು ಮಾಡಿದೆ ಅಂದ್ರೆ ಇವು ನಾಲ್ಕು ನಿನ್ನ ಸ್ವರೂಪವನ್ನು ತಿಳಿಗೊಳ್ಳಾರ್ದಂಗೆ ಮಾಡಿದ್ವು. ಯಾವ? ಅಹಂಕಾರ, ಮನ, ಚಿತ್ತ, ಬುದ್ಧಿ ಇವೆಲ್ಲ ಏನು ಮಾಡ್ಯಾವ ಅಂದ್ರೆ, ಅಥವಾ ಇಂದ್ರಿಯಗಳು ನಿನ್ನನ್ನು ತಿಳಿಯಗೊಡಲಾರದಂತೆ ಮಾಡಿದವು. ಯಾಕೆ ತಿಳಿಯಗೊಡಲಾರದಂತೆ ಮಾಡ್ಯಾವ ಅಂದ್ರೆ ನೀ ಅಜ್ಞಾನ ವಶನಾಗಿರುವುದರಿಂದ. ನೀ ಅಜ್ಞಾನ ವಶವಾಗಿರಲಿಲ್ಲ ಅಂದ್ರೆ ಇವೇನು ನಿನಗೆ ತೊಂದರೆ ಮಾಡ್ತಿರ್ಲಿಲ್ಲ. ಇವುಗಳಲ್ಲಿ ನೀ ಏನು ಮಾಡಿದೆ ಅಂತ ಕೇಳಿದ್ರೆ ನಾನು ಅಂತ ಅಭಿಮಾನ ತಾಳಿದೆ. ಎದರಲ್ಲಿ? ಅಹಂಕಾರದಲ್ಲಿ ನಾನೆಂಬ ಬುದ್ಧಿ, ಮಿಥ್ಯಾವಾದ ಶರೀರದಲ್ಲಿ ನಾನೆಂಬ ಬುದ್ಧಿ, ಇಂದ್ರಿಯಗಳಲ್ಲಿ ನಾನೆಂಬ ಬುದ್ಧಿ, ಬುದ್ಧಿಯಲ್ಲಿ ನಾನೆಂಬ ಬುದ್ಧಿಯಿಂದ ಕೂಡಿಕೊಂಡು ನೀನಲ್ಲದಿದ್ದರೂ ಕೂಡ ಅವುಗಳಲ್ಲಿ ನಾನೆಂಬ ಬುದ್ಧಿಯನ್ನು ಮಾಡಿಕೊಂಡು ನೀ ಏನಾಗಿದೆ ಅಂತ ಕೇಳಿದ್ರೆ ಅನೇಕ ಭಾವದಿಂದ ಅಂದ್ರೆ ಭೇದ ರೂಪದಿಂದ ಕೂಡಿಕೊಂಡು ನಿನಗೆ ದುಃಖ ಆಗ್ತಾ ಇದೆ. ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ನೀನೇನದಿ ಬಂಧವುಳ್ಳವನಲ್ಲ, ಅಧ್ಯಾಸ ಉಳ್ಳವನಲ್ಲ ಕರೆ, ಆದ್ರೆ ಆ ಭಾವ ನಿನಗೆ ಬರ್ತಾ ಇದೆ. ಕಾರಣ ಏನು ಅಂದ್ರೆ ಅಜ್ಞಾನ ವಶನಾಗಿರುವುದರಿಂದ. ಈಗೇನಂತ ಇದಾರೆ, ಆಹಾ ಅಂದ್ರ ಆಶ್ಚರ್ಯಕರ ಅಂತ. ಏನು ಆಶ್ಚರ್ಯಪ್ಪ ಅಂದ? ಯಾಕಂದ್ರೆ ಅಧ್ಯಾಸರಹಿತವಾದ ಭ್ರಾಂತಿರಹಿತವಾದ ಸ್ವರೂಪ ನಿಂದಿದ್ರು ಕೂಡ ಈ ಅಜ್ಞಾನ ವಶನಾಗಿ ಅಹಮಾದಿಗಳ ಅಧ್ಯಾಸ ಆಗವಲ್ಲ. ಏನು ಹೇಳೋದಪ್ಪ, ಏನು ಆಶ್ಚರ್ಯ ಅಂತ ಇದಾರೆ. ಆಹಾ ತಮದೊಳು ದೋಹಂ ಬಡೆದು. ಏನ್ರಿ ತಮದೊಳು ಅಂದ್ರೆ ಆ ಅಜ್ಞಾನದಲ್ಲಿ ಹಂತೆ ಮೇಲಿಂದಿನದ ಹಂತೆಯೊಳು ಅಧ್ಯಾಸಮಂ ಮಾಡಿ ಅಂತ ಐತಲ್ಲ. ಅಜ್ಞಾನ ವಶನಾಗಿರುವುದರಿಂದ ಅಜ್ಞಾನ ಕಾರ್ಯವಾದ ಅಹಂಕಾರದಲ್ಲಿ ನಿನಗೇನು ಬಂತು? ಮೊದಲ ಅಹಂಕಾರವೇ ನಾನು ಅಥವಾ ಆತ್ಮ ಅಂತ ಅಧ್ಯಾಸ ಆತ್ ನಿನಗೆ ಮೊದಲನೇದ್ದು. ಆಮೇಲೆ ಆಶ್ಚರ್ಯಕರ ಏನಪ್ಪಾ ಅಂತ ಕೇಳಿದ್ರೆ ದೇಹವು ನೀನು ಅಲ್ಲ, ನಿಂದು ಅಲ್ಲ, ಆದ್ರೆ ಅದರೊಳಗೆ ನಾನೆಂಬ ಬುದ್ಧಿ ಬಂತಲ್ಲ ನಿನಗ. ಏನ್? ಆಹಾ ತಮದೊಳು ದೋಹಂ ಬಡೆದು. ತಮದೊಳು ಅಂತಂದ್ರೆ ತಮೋಗುಣಪ್ರವಾದಂಥ ಅಜ್ಞಾನ. ಅಜ್ಞಾನದಲ್ಲಿ 3 ಗುಣ, ಒಂದು ತಮೋಗುಣ, ಒಂದು ರಜೋಗುಣ, ಒಂದು ಸತ್ವಗುಣ. ಇಲ್ಲೇನು ಮಾಡ್ಯಾರ ಅಂದ್ರೆ ಮಿಥ್ಯಾಧ್ಯಾಸ ಹೇಳ್ಕೊಂಡು ಇಂದ್ರಿಯಗಳ ಅಧ್ಯಾಸ ಅಂದ್ರೆ ಇತರ ಅಧ್ಯಾಸ ಹೇಳ್ಕೊಂಡು ಕೊನೆಗೆ ಇತರೇತರ ಅಧ್ಯಾಸ ಹೇಳುವಾಗ ನಾವು ಏನು ಹೇಳ್ತೇವೆ ಅಂತ ಕೇಳಿದ್ದಾದ್ರೆ ಮೊದಲು ಯಾವುದಪ್ಪ ಅಂದ್ರೆ ಸತ್ವಗುಣ, ಆಮೇಲೆ ರಜೋಗುಣ, ಆಮೇಲೆ ತಮೋಗುಣ ಹಿಂಗೆ ಹೇಳ್ತೇವೆ ಕರೆ. ಆದ್ರೆ ಈಗ ಅಧ್ಯಾಸದ ಪ್ರಸಂಗ ಇರುವುದರಿಂದ ನಿನಗೆ ಎಲ್ಲೆಲ್ಲಿ ಹೆಂಗೆ ಅಧ್ಯಾಸ ಆಗೈತೆ ಅಂತ ಹೇಳೋ ಸಲುವಾಗಿ ತಮೋಗುಣದಿಂದ ಕೂಡಿಕೊಂಡು ತೋರುವಂಥ ಯಾವ ಶರೀರದಲ್ಲ, ಈ ಶರೀರ ಹೆಂಗೆ ಉತ್ಪತ್ತಿ ಆಗಿದ್ರಿ? ತಮೋಗುಣದಿಂದ. ಏನಿಲ್ಲೋ ಈ ಶರೀರನಕ್ಕೆ ತಮೋಗುಣ ಉಪಾದನ ಕಾರಣವೋ ಅಲ್ಲವೋ? ಈ ತಮೋಗುಣ ಉಪಾಧಿ ಮಾಡಿಕೊಂಡು ಉಪಾದನ ಕಾರಣ ಆದವ್ರು ಯಾರು? ತಮೋಗುಣ ಉಪಾಧಿಯನ್ನು ಮಾಡಿಕೊಂಡು ಈ ದೇಹಕ್ಕೆ ಅಥವಾ ಪ್ರಪಂಚಕ್ಕೆ ಉಪಾದನ ಕಾರಣ ಆದ್ರೆ ಯಾರು? ಈಶ್ವರ. ಯಾರಾದ್ರು? ಈಶ್ವರ ಅದ. ಈ ವಿಷಯ 2ನೇ ಕಲಾ ಚಂದ್ರೋದಯದೊಳಗೆ ಸ್ಪಷ್ಟ ಹೇಳಿದಾರ. 3 ಉಪಾಧಿ ಹೇಳಿದ್ರಿ, ಚೇತನ 2 ಹೇಳಿದ್ರಿ. ಉಪಾಧಿ 3 ಯಾವ? ಒಂದು ಮಾಯಾ, ಒಂದು ಅವಿದ್ಯೆ, ಒಂದು ತಮ ಪ್ರಧಾನ ಪ್ರಕೃತಿ ಅಂತ. ನೀವು ಜೀವೇಶ್ವರ ಸಿದ್ಧಿ ಎಷ್ಟು ಮಾಡಿದ್ರಿ? ಒಂದು ಜೀವ, ಒಂದು ಈಶ್ವರ, 2 ಉಪಾಧಿ ಸಿದ್ಧದು. ಇನ್ನೊಂದು ಉಪಾಧಿ ಗತಿ ಏನು ಅಂತ ಕೇಳಿದಾಗ ಪೀತಾಂಬರ ಜವರು ಮತ್ತೆ ಅದಕ್ಕೆ ಟಿಪ್ಪಣದಲ್ಲಿ ಅದಕ್ಕೆ ಸಮಾಧಾನ ಹೇಳಿದರು. ಈ ಮಣ್ಣು ಹೇಗ ಘಟಕ ಉಪಾದನ ಕಾರಣದ, ಹಾಗೆ ತಮೋಗುಣ ಪ್ರಕೃತಿಯನ್ನು ಉಪಾಧಿ ಮಾಡಿಕೊಂಡು ಪರಮಾತ್ಮನೇ ಜಗತ್ತಿಗೆ ಏನಾಗ್ಯಾನ? ಉಪಾದನ ಕಾರಣ ಆಗ್ಯದಾನ. ಅದು ತಮ ಪ್ರಧಾನ ತಮಗುಣ ಮುಖ್ಯತ್ವದಿಂದ ಏನ ತೋರಿದ ಅದನ್ನು ಉಪಾಧಿ ಮಾಡಿಕೊಂಡು. ತಮಗುಣ ಮುಖ್ಯತ್ವದಿಂದ ತೋರಿದ್ದು ಯಾವುದು? ಅಜ್ಞಾನ. ಅದು ಪ್ರಕೃತಿಯು ಮತ್ತೆ ಯಾವ್ದಾರು? ಪ್ರಕೃತಿ.
ಮತ್ತು ಆ ತಮೋಗುಣ ಮುಖ್ಯತ್ವದಿಂದ ತೋರಿದಂಥ ಉಪಾಧಿಯನ್ನು ಮಾಡಿಕೊಂಡು ಅದು ಉಪಾಧಿಯಲ್ಲಿ ಏನಪ್ಪ ಅಂದ್ರೆ ಪ್ರತಿಬಿಂಬ ಬೀಳುವುದಿಲ್ಲ. ಯಾಕೆ ಬೀಳಲ್ಲ? ಅಲ್ಲಿ ತಮೋಗುಣ ಪ್ರಧಾನವಿರುವುದರಿಂದ. ಎಲ್ಲಿ ಸತ್ವಗುಣ ಅದ ಅಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಪ್ರತಿಬಿಂಬವನ್ನು ಗ್ರಹಣ ಮಾಡೋ ಸಾಮರ್ಥ್ಯ ಅದ. ಆದ್ರೆ ತಮೋಗುಣ ಪ್ರಧಾನವಾಗಿರುವುದರಿಂದ ಪ್ರತಿಬಿಂಬ ಗ್ರಹಣ ಮಾಡೋ ಸಾಮರ್ಥ್ಯ ಇಲ್ಲ. ಹೇಗಪ್ಪ ಅಂತ ಕೇಳಿದ್ರೆ ಒಂದು ಪರ್ಯಾಣರ ಅಂತ ತಿಳ್ಕೊರಿ, ಒಂದು ತೇಮಿಯರ ಅನ್ರಿ. ಏನು ಪರ್ಯಾಣದ ಮನ್ಯಾಗ ಊಟಕ್ಕೆ ಮೊದಲೆಲ್ಲವೂ ಇದ್ವಲ್ಲ, ಪರ್ಯಾಣವು ಕೂಡ ಎದರ್ದದ? ಮಣ್ಣಿಂದದ. ಕನ್ನಡಿಯು ಎದರ್ದದ? ಮಣ್ಣಿಂದದ. ಮತ್ತು ಕನ್ನಡಿಯಲ್ಲಿ ಪ್ರತಿಬಿಂಬ ಗ್ರಹಣ ಆಕತಿ, ಪರ್ಯಾಣದು ಅದು ಮಣ್ಣಿಂದ ಅದ. ಕರೆ ಅದರಾಗ ಯಾಕೆ ಗ್ರಹಣ ಆಗೋದಿಲ್ಲ ಅಂತ ಕೇಳಿದ್ರೆ ಕನ್ನಡಿಯ ಮಣ್ಣ ಇದ್ರೂ ಕೂಡ ಅದು ಸತ್ವಗುಣ ಉಳಿದಾಗ್ಯದ. ಕನ್ನಡಿ ಅಂದ್ರೆ ಏನ್ರಿ? ಮಣ್ಣ ಗ್ಲಾಸ್ ಅಂತ ತಿಳಿಸ್ಕೊಂಡದು ಏನೋ ಗ್ಲಾಸ್ ಒಂದು ಬ್ಯಾರೆನ ತಯಾರಾಕತ್ತವ, ಮಣ್ಣ ಏನಾಗ್ಯದ್ರಿ? ಗ್ಲಾಸ್ ಆಗ್ಯದ. ಅಂದ್ರೆ ಕನ್ನಡಿ ಅಂತ ಕರಿತೇವೆ. ಈಗ ಮಣ್ಣು ಸತ್ವಗುಣ ಪ್ರಧಾನವಾಗಿರುವುದರಿಂದ ಪ್ರತಿಬಿಂಬ ಗ್ರಹಣ ಮಾಡ್ತಾ ಇದೆ. ಇನ್ನು ಪರ್ಯಾಣ ಎದರಿಂದ ತಯಾರಾಗ್ಯದ? ಮಣ್ಣಿನಿಂದ ತಯಾರಾಗ್ಯದ. ಆದ್ರೆ ಏನು ಗ್ರಹಣ ಆಗೋದಿಲ್ಲ? ಪ್ರತಿಬಿಂಬ ಗ್ರಹಣ ಆಗೋದಿಲ್ಲ. ಯಾಕ? ತಮ ಪ್ರಧಾನ ಅದ. ಸತ್ವ ಪ್ರಧಾನ ಇತ್ತು ಅಂದ್ರೆ ಅಥವಾ ಸತ್ವಗುಣ ಇತ್ತು ಅಂದ್ರೆ ಗ್ರಹಣ ಮಾಡ್ತಿದ್ದ. ಹಾಗೆ ತಮೋಗುಣ ಮುಖ್ಯತ್ವದಿಂದ ತೋರಿದಂಥ ತಮೋ ಪ್ರಕೃತಿ ಏನದ, ಇದು ಆ ಪ್ರತಿಬಿಂಬ ಗ್ರಹಣ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಇಲ್ಲ ಅಂದಮೇಲೆ ಮಾಯಾದಿಂದ ಕೂಡ್ಕೊಂಡು ಈಶ್ವರ, ಅವಿದ್ಯೆಯಿಂದ ಕೂಡ್ಕೊಂಡು ಜೀವ ಅಂತ ಹೇಳಿದ ಹಾಗೆ ತಮ್ಮ ಪ್ರಧಾನ ಪ್ರಕೃತಿಯಿಂದ ಕೂಡಿಕೊಂಡು ಇನ್ನೊಂದು ಏನಾರು ಹೆಸರು ಇಡಬೇಕಾಗಿತ್ತು. ಇಲ್ಲ. ಯಾಕ? ಪ್ರತಿಬಿಂಬ ಅದು ಗ್ರಹಣ ಮಾಡೋದಿಲ್ಲ. ಮತ್ತು ಆ ಉಪಾಧಿ ಗತಿ ಏನು ಅಂತ ಕೇಳಿದರೆ, ಈ ಉಪಾಧಿ ಗತಿ ಏನಂಗಾರ? ಉಪಾಧಿ ಅಂದಮೇಲೆ ಯಾರಿಗಾರ ಆಗಲೇಬೇಕಲ್ಲ. ಈಗ ನೀವು ಮನ್ಯಾಗ ಇಬ್ರು ಅಂತಂಬರದ್ರಿ, 3 ಮಂದಿ ಹೆಣ್ಮಕ್ಳು ಅದಾರಪ್ಪ. ಆ ಸಮಯದೊಳಗೆ ಏನಂದ್ರೆ ಇವ್ರು 3 ಮಂದಿ ಒಂದ ಮನೆ ಅದಾವ್ರಿ. ನಮ್ಮ ಮನೆಗೆ ನಮ್ಮ ಒಂದ ಮನೆಗೆ ಕೊಟ್ಟಾರ್ರಿ. ಒಂದ ಮನೆಗೆ ನಾವು 3 ಮಂದಿ ಅಂತಂಬ್ರು, ಅವರು ಮುಂದೆ 3 ಮಂದಿ ಅಕ್ಕ ತಂಗ್ಯಾರ್ರಿ. ನಮ್ಮ 3 ಮಂದಿ ಕೊಟ್ಟಾರ ಅಂತ ಹೇಳಿದ್ರೆ ಸರಿ ಹೋಗತ್ತೆ. ನೀವು ಎಷ್ಟು ಮಂದಿ ಅಂತಾರ? ಇಬ್ರು ಅಂತಾರ. ಆಮೇಲೆ ಅದಾರ ಎಷ್ಟು ಮಂದಿ? 3 ಮಂದಿ. ಒಬ್ಬರನ್ನ ಹೇಳಿದ್ಮೇಲೆ ಇನ್ನೊಬ್ಬರ ಗತಿ ಏನು? 3 ಮಂದಿ ಅಕ್ಕ ತಂಗ ನಮ್ಮ ಒಂದ ಮನೆಗೆ ಕೊಟ್ಟಾರಂತೀರಿ, ಮತ್ತು ಇಬ್ಬರ ಅಂತಂಬ್ರು ಅಂತೀರಿ. ಮತ್ತೇನು ಒಬ್ಬೊಬ್ರನ್ನ ಹೇಳಿದ್ರೆ ಇಬ್ಬರಾದ್ರೂ ಒಬ್ರು ಉಳಿತಾರ. ಗತಿ ಏನು ಅಂದಾಗ, ಇಲ್ರಿ ಅವ್ ಮೊದಲನೇ ಆಕಿಗೆ ಮಕ್ಕಳಾಗ್ಲಿಲ್ಲ, ಹಿಂದಗಡೆ ಸಿಕ್ಕಿನು ತಗೊಂಡಾರು ಅಂದಾಗ ಏನಾಯ್ತು? ಇಬ್ರು ಸಿದ್ಧಾದ್ರಿಲ್ಲ. ಹೇಗೋ ಹಾಗ ತಮಗುಣ ಪ್ರಧಾನ ಪ್ರಕೃತಿಯನ್ನ ಈಶ್ವರನಿಗೆ ಉಪಾಧಿ ಮಾಡಿದ್ರು. ಎದರ ಸಲುವಾಗಿ ಅಂದ್ರೆ ಜಗದ್ರೂಪ ಕಾರ್ಯ ಉತ್ಪತ್ತಿ ಸಲುವಾಗಿ. ಈ ಜಗದ್ರೂಪ ಕಾರ್ಯ ಉತ್ಪತ್ತಿ ಆಗ್ಬೇಕಾದ್ರೆ ಏನ್ ಬೇಕು? ತಮ್ಮ ಪ್ರಧಾನ ಪ್ರಕೃತಿಯನ್ನ ಉಪಾಧಿ ಮಾಡಿಕೊಂಡು ಪರಮಾತ್ಮನೇ ಸೃಷ್ಟಿಯನ್ನು ಮಾಡಿ ಸೃಷ್ಟಿಯೊಳಗೆ ಏನಾದ? ಪ್ರವೇಶವಾದ. ಸೃಷ್ಟಿಯೊಳಗೆ ಪ್ರವೇಶ ಆದವ್ರು ಯಾರು? ಪರಮಾತ್ಮನೇ. ಅದಕ್ಕಾಗಿ ಪರಮಾತ್ಮನೇ ಏನಾಗ್ಯಾನಂದ್ರೆ ಈಗ ಉಪಾದಾನ ಕಾರಣ ಅದ. ಏನ್ರಿ? ಆಮೇಲೆ ನಿಮಿತ್ತ ಕಾರಣ ಅದ. ಅದಕ್ಕಾಗಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಕರೀತಾರ ಅವನಿಗೆ. ಅದಕ್ಕೆ ತಮ್ಮ ಪ್ರಧಾನ ಪ್ರಕೃತಿಯಿಂದ ಕೂಡಿಕೊಂಡಾಗ ಏನಾಯ್ತು ಅಂದ್ರೆ ದೇಹದೊಳು ಆತ್ಮಾಧ್ಯಾಸ. ಏನ್ ದೋಹಂ ಅಂತಂದ್ರೆ ಏನು ಕೊಟ್ಟಿದಾರ ಅಂತ ಕೇಳಿದ್ರೆ ಮತ್ಸರ ಅಂತ ಕೊಟ್ಟಿದಾರ. ಏನ್ರಿ? ಇದ್ರೊಳಗೆ ಮತ್ಸರ ಬುದ್ಧಿ ಎಲ್ಲಿ ಬಂತು ಅಂದ್ರೆ ತನ್ನ ಆತ್ಮಸ್ವರೂಪದ ಮೇಲೆ ಬರ್ತದೆ. ಟೀಕಾ ಬರೆಯುವಾಗ ಬರ್ತಾ ಇದೆ. ಈ ದೇಹದಲ್ಲಿ ಆತ್ಮತ್ವ ಬುದ್ಧಿಯನ್ನು ಮಾಡಿಕೊಂಡು ದೇಹದಕ್ಕಿಂತಲೂ ಭಿನ್ನವಾಗಿ ಆತ್ಮ ಇಲ್ಲವೇ ಇಲ್ಲ, ದೇಹದಕ್ಕಿಂತ ಭಿನ್ನವಾಗಿ ಆತ್ಮ ಇಲ್ಲವೇ ಇಲ್ಲ ಎಂಬ ಈ ಮಾತ್ಸರ್ಯದಿಂದ ಕೂಡಿಕೊಂಡು ದೇಹವೇ ನಾನು, ದೇಹ ಬಿಟ್ರೆ ಆತ್ಮ ಎಲ್ಲಿ ತರಿತೀರಿ ಮತ್ತೊಂದು ಅಂತ ತಿಳ್ಕೊಂಡು ಭ್ರಾಂತಿಗೊಳ್ತೀಯಲ್ಲ, ಅದಕ್ಕೆ ಏನಂತಾರ? ಮಿಥ್ಯಾಧ್ಯಾಸ ಅಂತಾರ. ಯಾವ ಅಧ್ಯಾಸ? ಮಿಥ್ಯಾಧ್ಯಾಸ ಅಂತ ತಿಳ್ಕೊಂಡು ಮುಂದೆ ಬರೀತಾರ ಪೂಳದೆಲ್ಲ. ದೇಹದೊಳು ಆತ್ಮಾಧ್ಯಾಸಂ ದೊಳೆದು ವರರಜದಿಂ ವಿಷಯೇಚ್ಛೆಯೊಳಾಳಿ. ವರರಜದಿಂ ಅಂದ್ರೆ ಶ್ರೇಷ್ಠವಾದ ರಜಗುಣ, ಅಂದ್ರೆ ವಿಶೇಷ ರಜಗುಣದಿಂದ ಕೂಡಿಕೊಂಡು ಏನಾಯ್ತು ಅಂದ್ರೆ ವಿಷಯೇಚ್ಛೆಯೊಳ ಆಳಿ, ವಿಷಯದ ಅಭಿಲಾಷೆಯೊಳಗೆ ಮುಳುಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ವನಿತಾದಿ ಏನು ಪದಾರ್ಥಗಳದವ ಇವುಗಳಲ್ಲಿ ವಿಶೇಷ ಇಚ್ಛೆಯಿಂದ ಕೂಡಿಕೊಂಡು ಮುಳುಗಿ ಏನಾಯ್ತು ಅಂದ್ರೆ ಕರಣದೋಳ ಆತ್ಮಾಧ್ಯಾಸಂ ಬೆತ್ತು. ಏನು ಹೊಂದಿದೆಪ್ಪ ಅಂದ್ರೆ ಕರಣದೋಳ ಆತ್ಮ ಅಧ್ಯಾಸಮಂ ಹೊತ್ತು. ಆ ಕರಣಗಳ ಸಾಯದಿಂದ ಅರಿತೇವೋ ಏನು ಕರಣಗಳಿರ್ಲಾರ್ದನೋ? ಶಬ್ದಾದಿ ವಿಷಯಗಳನ್ನ ಎಲ್ಲವನ್ನು ಅರಿಬೇಕಾರೆ ಎದರಿಂದ ರೀ? ಕರ್ಣಾದಿಗಳ ಸಹಾಯದಿಂದ. ಅದಕ್ಕಾಗಿ ಅರ್ಯಾವ್ರು ಯಾರಪ್ಪ ಅಂದ್ರೆ ನಾನು. ಏನನ್ನ? ಶಬ್ದಾದಿ ವಿಷಯಗಳನ್ನು ಅರ್ಯಾವ ನಾನು. ಅರಿಯುವುದು ಯಾವುದು? ಇಂದ್ರಿಯಗಳು. ನೇತ್ರ ರೂಪವನ್ನು ಅರಿತಾ ಇದೆ,
ಶ್ರೋತ್ರ ಶಬ್ದವನ್ನು ಅರಿತಾ ಇದೆ. ಇವೇನಂತಾನ, ನಾನು ಅರಿತೆನು, ನಾನು ಗುರುತಿಸಿದೆನು, ನಾನು ಕೇಳಿದೆನು ಅಂತ ಹೀಗಂತ ಇದ್ದಾನೆ. ಅಂದ್ರೆ ಇಂದ್ರಿಯಗಳ ಅಧ್ಯಾಸ ತನ್ನ ಮೇಲೆ ಮಾಡ್ಕೊಂಡ. ಇದಕ್ಕೆ ಇತರ ಅಧ್ಯಾಸ ಅಂತಾರ. ಏನಂತಾರ? ಇತರ ಅಧ್ಯಾಸ ಅಂತ ತಿಳ್ಕೊಂಡು. ಇನ್ನ ಶುದ್ಧಂ ಸತ್ವದಿ ಮಿಗೆ ಕಳೆವೆತ್ತು. ಶುದ್ಧ ಸತ್ವಗುಣದಿಂದ, ಯಾವ ಗುಣ? ಶುದ್ಧ ಸತ್ವಗುಣದಿಂದ ಕೂಡಿಕೊಂಡು ಮಿಗೆ ಕಳೆವೆತ್ತು ಅಂದ್ರೆ ಪ್ರಕಾಶಮಾನವಾಗಿ. ಬುದ್ಧಿಯೋಳು ಆತ್ಮಾಧ್ಯಾಸಂ ಬೆತ್ತು. ಬುದ್ಧಿ ಏನ್ ಮಾಡ್ತದ್ರಿ? ಸರ್ವ ವಿಷಯಗಳನ್ನು ಬೆಳಗ್ತದೋ ಏನು ಬೆಳಗೋದಿಲ್ಲೋ? ಬೆಳಗೋದಂದ್ರೆ ಅರಿಯೋದು. ಅರಿಯೋದು ಯಾವುದು? ದೇವರು ಒಂದಿಟ್ಟು ಕೊಟ್ಟಾನ, ಚಂದ ಅದನ್ನ ಚಲೋತಾಗಿ ಉಪಯೋಗ ಮಾಡ್ಕೊ ಅಂತಾರ. ಏನು ಕೊಟ್ಟಾನ? ಬುದ್ಧಿ ಕೊಟ್ಟಾನ, ಚಲೋತಾಗಿ ಉಪಯೋಗ ಮಾಡ್ಕೋ. ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತೇವೆ. ಚಲೋತಾಗಿ ಉಪಯೋಗ ಮಾಡ್ಕೊ ಅಂದ್ರೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅನ್ನೋದು ತಿಳಿದು ಅದನ್ನ ವ್ಯವಹಾರ ಮಾಡು. ದೇವ್ರು ಕೊಟ್ಟಾನಂತ ತಿಳ್ಕೊಂಡು ಹಂಗೆ ಮಾಡಕ್ ಹೋಗ್ಬಾರ್ದು ಅಂತಾರ. ದೇವ್ರು ಬುದ್ಧಿ ಕೊಟ್ಟಾನಂತ ತಿಳ್ಕೊಂಡು ಹಂಗ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು, ಒಳ್ಳೇದಕ್ಕೆ ಹೋಗ್ಬೇಕು. ಅಂದ್ರೆ ಬುದ್ಧಿಯಲ್ಲಿ ಏನು ಸಾಮರ್ಥ್ಯ ಅದ? ಅರಿಯುವ ಸಾಮರ್ಥ್ಯ ಅದ. ಅದಕ್ಕೆ ಅರಿಯುವಂತ ಬುದ್ಧಿಯಲ್ಲಿ ಏನಂತ ನಿನಗ ನಾನು ಅಂತ ಅಧ್ಯಾಸ ಮಾಡಿದ. ಇದಕ್ಕೆ ಇತರೇತರ ಅಧ್ಯಾಸ ಅಂತ ಕರೀತಾರ. ನೀನು ಇಂತು ಈ ನಾಲ್ಕಕ್ಕೆ ಗುರಿಯಾಗಿ, ನೀನಂದ್ರೆ ಯಾರು? ನಿರಾಕಾರ ನಿರ್ಗುಣವಾದಂತ ಬ್ರಹ್ಮಚೇತನನಾದ ನೀನು ಈ ನಾಲ್ಕಕ್ಕೆ, ಈ ನಾಲ್ಕು ಅಂದ್ರೆ ಅಹಂಕಾರ, ಮನ, ಆಮೇಲೆ ಏನಂತ ಕೇಳಿದ್ರೆ ಅಹಂಕಾರ, ದೇಹ, ಇಂದ್ರಿಯ, ಬುದ್ಧಿ, ಈ ನಾಲ್ಕಕ್ಕೆ ಗುರಿಯಾಗಿ ಅಂದ್ರೆ ಇವುಗಳ ಒಳಗಾಗಿ ಆನೆಂಬ ಈ ಭಾವಂ ಬಲುವಾಗಿ ಏನಾಯ್ತು ಅಂದ್ರೆ ಗಟ್ಟಿಯಾಗಿ ಬಿಡಿತು. ಏನಂತ? ಇವೇ ನಾನು ಅಂತ ನಿನಗ ಭಾವ ಬಂತು. ಈ ಥರದಿಂ ಪುರುಷನು ಎನಿಸಿರ್ಪೆ. ಈ ದೃಷ್ಟಿಕೋನವನ್ನು ಇಟ್ಕೊಂಡು ನೀ ಏನಾದೆ ಅಂತ ಕೇರೆ ಪುರುಷ ಅಂತ ಹೇಳಿಸ್ಕೊಂಡಿ. ಪುರುಷ ಅಂತಂದ್ರೆ ಎರಡು ಅರ್ಥ ಆಕ್ಕವು. ಚೇತನಕ್ಕೂ ಪುರುಷ ಅಂತಾರ, ಜೀವನಿಗೂ ಪುರುಷ ಅಂತಾರ. ಎಲ್ಲದರಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡು ಇರುವುದು ಯಾವುದೋ ಆ ಪುರುಷ ಬೇರೆ. ಆ ಪುರುಷ ಬೇರೆ. ಪೂರ್ಣಂ ಅನೇನ ಐತಿ ಅಂತ ಲಕ್ಷಣ ಮುಂಜಾನೆ ಬಂತು. ಈ ವಿಷಯ ಎಲ್ರಿ? ವಿಚಾರ ಸಾಗರದೊಳಗ ಈ ವಿಷಯ ಬಂದದ. ಪುರುಷ ಅಂದ್ರೆ ಏನು ಅಂತ ಕೇಳಿ ಜೀವ ಅಂತ ಅರ್ಥ ಮಾಡಿದಾರ. ಪುರುಷ ಅಂದ್ರೆ ಬ್ರಹ್ಮನು ಅಂತ ಅರ್ಥ ಆಗತ್ತೆ, ಇಲ್ಲ ಕೇವಲ ಚೇತನ್ನು ಅಂತ ಅರ್ಥ ಆಗತ್ತೆ. ಈಗ ಜೀವ ಅಂತ ಅರ್ಥ ಮಾಡ್ಬೇಕು. ಪುರುಷನು ನೀನು ಸೇರಿಪೆ. ಇವುಗಳ ಅಭಿಮಾನವನ್ನು ಹಿಡಿದು ಇವುಗಳನ್ನು ಕೂಡಿಕೊಂಡು ನಿನಗೇನಾಯ್ತು ಅಂದ್ರೆ ಹೆಸರು ಜೀವ ಅಂತ ನಿನಗ ಅನೇಕ ರೀತಿಯಾದ ಹೆಸರುಗಳು ಬಂದು. ಆಮೇಲೆ ಏನಪ್ಪಾ ಅಂತ ಕೇಳಿದ್ದಾದ್ರೆ ವಿತತ ಪ್ರಾಕೃತ ಸೃಷ್ಟಿಯೋಳು ಇರ್ಪೆ. ವಿತತ ಅಂದ್ರ ವಿಸ್ತಾರವಾದಂತ ಈ ಪ್ರಾಕೃತ ಸೃಷ್ಟಿಯೋಳು ಇರ್ಪೆ. ಪ್ರಾಕೃತ ಅಂದ್ರೆ ಪ್ರಕೃತಿ ಸಂಬಂಧವಾದಂತ ಈ ಸೃಷ್ಟಿಯೊಳಗೆ ನೀ ಏನಾಗಿದೆ ಇರುವಂತವನಾದಿ. ವಾಸ್ತವತ ವಿಚಾರ ಮಾಡಿದ್ರಕ್ಕಿಂತ ಭಿನ್ನದೆಯೋ ಏನಿದ್ರು ಅಂತರ್ಗತದೆಯೋ? ಭಿನ್ನದಿ. ಭಿನ್ನ ಇದ್ದೂ ಕೂಡ ನಿನಗೆ ಯಾಕೆ ಭಾವ ಬಂತು ಅಂತ ಕೇಳಿದ್ರೆ ಅಜ್ಞಾನ ವಶನಾಗಿರುವುದರಿಂದ. ಅದಕ್ಕೆ ಅಜ್ಞಾನಿ ಅಲ್ಲವೇ ಜೀವನೇ, ನೀನು ಸುಜ್ಞಾನಿ ಎಂದು ನುಡಿವರೆ ಎಂದಾರ ನಿನಗೆ ಶಾಣೆ ಅಂದಾರ ಅನ್ನೋತಮ್ಮ ಅಂದ್ರೆ ಅನ್ನಕ್ಕೆ ಸಾಧ್ಯನಿಲ್ಲ. ಅಂದ್ರೆ ಯಾಕ್ರಿ ಮನ್ನ ಬುದ್ಧಿ ಜೀವ ಅಂತಾರಲ್ಲ ಮಗಂತೆ ಅಂದ್ರೆ ಅನ್ಬೋದು ಕರೆ. ಆದ್ರೆ ನೀ ಹಂಗೆ ಶಾಣೆ ಅನಿಸ್ಕೊಳ್ಳೋ ವ್ಯವಹಾರನ ಮಾಡುದಿಲ್ಲಲ್ಲ ಅಂದ್ರು. ಯಾಕಂತ ಕೇಳಿದ್ರೆ ಯಾವುದಕ್ಕೆ ನಾನು ಅನ್ಬೇಕು ಅದನ್ನು ಬಿಟ್ಟಿದೆ, ಯಾವುದಕ್ಕೆ ನಾನು ಅನ್ಬಾರ್ದು ಅದನ್ನ ಏನಂತ ತಿಳ್ಕೊಂಡಿ? ನಾನಂತ ತಿಳ್ಕೊಂಡಿ. ಜಡಪಂಚಭೂತವಿದೆ ದೇಹವಿದನು ನೀನೆಂದೆ. ಏನಾಗಿದ್ದು? ಚೈತನ್ಯ ರೂಪನಾಗಿರ್ದು, ಚೇತನ ಸ್ವರೂಪನಾಗಿದ್ದನು ಕೂಡ ಏನಂತೆ? ಜಡಪಂಚಭೂತ ದೇಹವಿದನು ನಾನೆಂಬೆ. ಪೂತ ನಿರ್ಮಲ ನಿಜತತ್ವಮಯನಾಗಿ. ಪೂತ ಅಂದ್ರೆ ಪವಿತ್ರವಾದ, ನಿರ್ಮಲ ದೋಷರಹಿತವಾದ ನಿಜತತ್ವಮಯನಾಗಿ. ನೀ ಯಾರ ಸ್ವರೂಪದೇ? ಪರಬ್ರಹ್ಮ ಸ್ವರೂಪವೇ ನೀನದೇ. ಆದ್ರೆ ಏನು ಭಾವ ಬಂದ ನಿನಗ? ಸೂತಕಾದಿ ವಿಧಿ ಬಿಡಿದಿರ್ಪೆ. ಸೂತಕ, ಈ ದೇಹಕ್ಕೆ ಸಂಬಂಧಪಟ್ಟ ಸೂತಕಗಳದಾವು, 5 ಸೂತಕಗಳದಾವು. ಆ 5 ಸೂತಕಗಳ ಅಭಿಮಾನ ಮಾಡಿಕೊಂಡು ನೀ ಏನು ಮಾಡಿದಿ? ಇದೇ ನಾನು ಅಂತ ಭಾವಿಸಿ ಎಂದಾರ ನಿನಗ ಶಾನ್ಯ ಬುದ್ಧಿವಂತ ಅರಿವುಳ್ಳವ ಅನ್ನಕ್ ಸಾಧ್ಯನು ಅಂದ್ರೆ ಸಾಧ್ಯವೇ ಇಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ನಿನಗೆ ಜೀವ ಅನ್ನೋ ಭಾವ ಯಾಕೆ ಬಂತು? ಜೀವ ಭಾವ ಅಂದ್ರನೆ ನಾ ಹುಟ್ಟಾವ, ನಾ ಸಾಯವ, ನಾ ಹೋಗಾವ, ನಾ ಬರಾವ, ಅಥವಾ ಈ ಅಹಂಕಾರಾದಿಗಳೇ
ನಾನು ಅಂತ ಈ ಭಾವ ನಿನಗೆ ಬರ್ತಿದ್ದಿಲ್ಲ, ನೀ ತಿಳಿದನ. ಅದನ್ನು ತಿಳಿಲಾರ್ದಕ್ಕಾಗಿ ನಿನ್ನ ಮರ್ತದ್ದಕ್ಕಾಗಿ ಇದು ಏನಾಗಿದೆ ಅಂದ್ರೆ ಈ ಸೃಷ್ಟಿ ಒಳಗೆ ಪ್ರಾಕೃತ ಅಂದ್ರೆ ಪ್ರಕೃತಿ ಸಂಬಂಧವಾದಂಥ ವಿಶಾಲವಾದ ಸೃಷ್ಟಿ ಒಳಗೆ ನೀನು ಇರ್ಪೆ. ಅದನ್ನ ಟೀಕಾ ನೋಡೋಣ್ರಿ. ಎಲೈ ಶಿಷ್ಯನ ಕೇಳು, ಅವಿದ್ಯಾ ಮೂಲಕ ಅಂತಃಕರಣ ಚತುಷ್ಟಯ ನಾದ ಬಿಂದು 4 ವಾಕ್ಯಗಳು ಕಲ್ಪಿತಗಳಾಗಿ ಆವರಣ ಮಾಡೋಣದರಿಂದ ನಿನ್ನ ಸಚ್ಚಿದಾನಂದ ಸ್ವರೂಪವನ್ನು ಮರೆತು ಅಜ್ಞಾನದವಳು ಕೂಡುವಂಥವನಾದಿ. ನೀನು ಭಾಳ ಏನಾಯ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಅವಿದ್ಯಾ ಮೂಲಕ ಅಂದ್ರೆ ಅವಿದ್ಯಾವತಿಯಿಂದ ಯಾರನ್ನಾರ ಒಬ್ರು ಕೇಳ್ಕೊಂತ ಬಂದ್ರಂದ್ರ ಯಾರು ಕಳಿಸಿದ್ರಿ ಅಂತ ಕೇಳ್ತೇವೋ. ಏನು ಮೊದಲು ಪರಿಚಯ ಇಲ್ಲ ಅವ್ರಿಗೆ, ನಮಗೆ ಪರಿಚಯ ಇಲ್ಲ. ಮತ್ತು ಅವ್ ಬಂದು ಹಿಂಗೆ ನೀವು ಅನ್ರಿ ಅಂದ, ಹೌದ್ರಿ ಅಂದು. ಆಮೇಲೆ ಮತ್ತು ನೀವು ನಮಗೆ ಹೆಂಗೆ ಗುರ್ತಾಯ್ತು ಯಾರ ವತಿಯಿಂದ ಬಂದಿರಿ ಅಂತ ಕೇಳ್ತೇವೆ. ಯಾರ ವತಿಯಿಂದ ಬಂದಿರಿ ಅಂದ್ರೆ ಒಬ್ಬರು ಸಂಬಂಧ ಹಿಡ್ಕೊಂಡು ಬರಬೇಕು. ಹಂಗೆ ಇಲ್ಲಿ ಅವಿದ್ಯಾವತಿ ಹಿಡ್ಕೊಂಡು ಏನ್ರಿ ಅವಿದ್ಯಾ ಮೂಲಕವಾಗಿ ಅಂತಃಕರಣ ಚತುಷ್ಟಯ ತಯಾರಾದದ್ದು ಎದರಿಂದ? ಅವಿದ್ಯಾದಿಂದ ಕೂಡಿಕೊಂಡು ಅವಿದ್ಯೆ ಬಿಟ್ಟು ಇವೆಲ್ಲ ಬಂದದ್ದು ಅವಿದ್ಯಾವತಿಯಿಂದ ಏನಿಲ್ಲೋ. ಅವಿದ್ಯಾವತಿಯಿಂದ ಸಾಮಾನ್ಯ ಕನ್ನಡದಾಗ ಮಾತಾಡೋದು. ಅವಿದ್ಯಾ ಮೂಲಕ ಅಂದ್ರು ಒಂದೇ, ಅವಿದ್ಯಾವತಿಯಿಂದ ಅಂದ್ರೂ ಒಂದೇ. ಏನ್ ನಾ ಏನದು ಅಂತಃಕರಣ ಚತುಷ್ಟಯ. ಅಂತಃಕರಣ ಚತುಷ್ಟಯ ಅಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರ, ಆಮೇಲೆ ನಾದ, ಆಮೇಲೆ ಬಿಂದು, 4 ವಾಕ್ಯಗಳು ಕಲ್ಪಿತಗಳಾಗಿ. ಇವಷ್ಟು ಕಲ್ಪಿತವೋ ಏನು ಅಕಲ್ಪಿತವೋ? ಇವೆಲ್ಲ ಕಲ್ಪಿತನೆ. ಇವ್ಯಾಕೆ ಕಲ್ಪಿತರಿ? ಇರ್ಲಿ ಒಪ್ಪುನು. ಈಗ ಅಂತಃಕರಣನೂ ಕಲ್ಪಿತ, ಆಮೇಲೆ ನಾದನೂ ಕಲ್ಪಿತ, ಬಿಂದುನೂ ಕಲ್ಪಿತ, ಆಮೇಲೆ 4 ವಾಕ್ಯಗಳು ಕಲ್ಪಿತ. ಯಾಕೆ ಕಲ್ಪಿತವು? ಅವನ ಕಲ್ಪಿತದಾಳ. ಯಾರವ್ರಿ? ಇವ್ರವ್ ಯಾರ್ರಿ? ಮಾಯ. ಮತ್ತ ಅದ ಹೆಂಗದ? ಮತ್ತೆ ಇವಕ್ಕ ಕಲ್ಪಿತ ಅನ್ನೋದೇನು ದೊಡ್ಡ ಮಾತು? ಬ್ರಾಹ್ಮಣನ ಮಗ ಬ್ರಾಹ್ಮಣ ಅನ್ನೋದು ಏನಾರ ಸಂಶಯದನು? ಮತ್ತೆ ಇವು ಯಾಕೆ ಕಲ್ಪಿತ ಅಂದ್ರೆ ಮೂಲ ಅವ್ರ ತಾಯಿನೇ ಏನದಳಪ್ಪ ಅಂದ್ರೆ ಅಜ್ಞಾನವೇ ಕಲ್ಪಿತದ. ಅದಕ್ಕಾಗಿ ಇವು ಕೂಡ ಏನದವು? ಕಲ್ಪಿತದವು. ಅದು ಲಕ್ಷಣ ಬೇರೆ. ಏನ್ ಕಲ್ಪಿತವಾದಂಥ ಇವು ಏನಾಗ್ಯಾವ ಅಂತ ಕೇಳಿದ್ರೆ ಕಲ್ಪಿತಗಳಾಗಿ ಆವರಣ ಮಾಡೋ ಅನ್ನೋದರಿಂದ ನಿನಗೆ ನಿನ್ನ ಸ್ವರೂಪವನ್ನು ತಿಳಿಗೊಡಲಾರ್ದಂಗೆ ಮಾಡ್ಯಾವು. ಎಲ್ಲಿದಾವು? ನಿನ್ನ ಆಶ್ರಯದಲ್ಲಿ ಅದಾವು ಅಥವಾ ತನ್ನ ಆತ್ಮಾಶ್ರಯದಲ್ಲಿ ಅದಾವು. ಇದ್ದು ಏನು ಮಾಡ್ಯಾವಪ್ಪ ಅಂದ್ರೆ ತನ್ನನ್ನೇ ತಿಳಿಯಗೊಡಲಾರ್ದಂತೆ ಮಾಡಿದವು. ಇದಕ್ಕೆ ಏನಂದಾರ? ಸ್ವಾಶ್ರಯ ಸ್ವವಿಷಯ ಪಕ್ಷ ಅಂತ ತಿಳ್ಕೊಂಡು ಮರೆತು ಆಗ ನೀನು ನಿನ್ನ ಸಚ್ಚಿದಾನಂದ ಸ್ವರೂಪವನ್ನು ಮರೆತು. ಯಾವಾಗ ಬಂದು ನಿನ್ನ ಸ್ವರೂಪಕ್ಕೆ ಅಂದ್ರೆ ಮುಸುಕ್ ಹಾಕಿದು, ಆವಾಗ ನೀ ಏನು ಮಾಡಿದೆ? ನಿನ್ನನ್ನು ಮರುತಿ. ಏನು ಮರ್ತಿಲ್ಲ? ನಿನ್ನನ್ನು ಮರೆತು ಏನು ಮಾಡಿದೆಪ್ಪ ಅಂತ ಕೇಳಿದ್ದಾರೆ, ಸ್ವರೂಪವನ್ನು ಮರೆತು ಅಜ್ಞಾನದೊಳಗೆ ಕೂಡುವಂಥವನಾದಿ. ನೀ ಏನಂತೇಳು? ಅಜ್ಞಾನದೊಳಗೆ ಬೆರೆತುಕೊಂಡಿ. ಇವು ನಿನ್ನ ಆಶ್ರಯದಲ್ಲಿದ್ದು ನಿನಗೆ ತಿಳಿಗೊಳ್ಳಾರ್ದಂಗೆ ಮಾಡಿದಾವು. ಆದ್ದರಿಂದ ಎಲ್ಲಿ ಸೇರ್ಬೇಕಾತನಿ? ಅಜ್ಞಾನದೊಳಗನ ಬೆರಿಬೇಕಾಯ್ತು. ಹಾಗೇನಾಯ್ತು ಅಂತ ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಬಂದು ಯಾರ ಆಶ್ರಯದಲ್ಲಿ ಇರ್ತಾರೆ? ಬಂದು ಯಾರ ಆಶ್ರಯದಲ್ಲಿ ಇರ್ತಾರೆ? ನಿಮ್ಮ ಆಶ್ರಯದಲ್ಲೇ ಇರ್ತಾರಲ್ರಿ. ನಿಮ್ಮ ಆಶ್ರಯದಲ್ಲಿ ಇದ್ದು ಮತ್ತು ನಿಮಗೆ ನಾ ಏನಿದ್ದೆ, ನಮ್ಮ ಮನೆತನ ಏನು ಅನ್ನೋದನ್ನ ಎಲ್ಲಾನು ಮರೆಸಿ ಹಾಕ್ತದ. ಏನು ಮರೆಸಿ ಹಾಕೋದಿಲ್ಲ? ಹೌದಲ್ರಿ? ಮರೆಸಿ ಹಾಕಿದಾಗ ನೀ ಎದರೊಡನೆ ಕೂಡ್ಕೊಂತಿ? ಅದು ಹೋಗೇತಾಳ ಮೊದಲಿಂದ ಅದ್ರದ್ದು. ಏನ್ರಿ? ಲೋಕಾನುಭವದ ಇಲ್ಲ. ಅದಕ್ಕಾಗಿ ಅಜ್ಞಾನದ್ರ ಕೂಡುವಂಥವನಾದೆ. ಅದು ಸಿಕ್ ಒದ್ದಾಡ್ತದಂತಾರೆ ನೋಡಿ. ಅಗದಿ ಸರಳ ತಿಳಿಬೇಕಂದ್ರ ಏನ್ರಿ? ಸಿಕ್ಕ ಒದ್ದಾಡ್ತದ ಯಾರ ಕೈಯಾಗ? ಏನ್ ಆದ್ದರಿಂದ ಅಂದ್ರೆ ಅಜ್ಞಾನವಶನಾಗಿರುವುದರಿಂದ ಏನ್ರಿ ಆ ಅಜ್ಞಾನದ ಕಾರ್ಯವಾದಂಥದ್ದು ಯಾವುದು? ಅಹಂಕಾರವೇ ನಾನೆಂದು ತಿಳ್ಕೊಂಡು. ಈಗ ಮೊದಲನೇದ್ದು ಯಾವುದು? ಅಹಂಕಾರ. ಅಹಂಕಾರದಲ್ಲಿ ಏನು ಭಾವ ಬಂತು ನಿನಗ? ನಾನೆಂದು ತಿಳ್ಕೊಂಡು ಅಭಿಮಾನ ಉಳ್ಳವನಾಗೋ ಅನ್ನೋದರಿಂದ ಏನಾಯ್ತು? ಅದುವೇ ನಾನು ಅಂತ ಅಭಿಮಾನ ತಳೆದ. ಅಹಂಕಾರದ ಗುಣ ಯಾವುದು?
ಅಹಂಕಾರ ಅಂದ್ರೆ ಯಾವ್ದಕ್ಕಂತೀವಿ ನಾವು? ಯಾವ್ದು ಅಭಿಮಾನಿಸುತ್ತದೆ ಅದಕ್ಕೇನಂತ ಕರೆದೇವಿ? ಅಹಂಕಾರ. ಈಗ ಏನತ್ತಂಗಾರ ಅಹಂಕಾರದಲ್ಲಿ ನಾನು ಅಂತ ಅಭಿಮಾನ ತಾಳಿದೆ. ಏನಂತ ತಾಳಿದೆ ಈಗ ನೀನು? ಅಹಂಕಾರ ನೀನನು. ಅಹಂಕಾರ ನೀನಲ್ಲ. ನೀನ್ ಅಲ್ಲದಿದ್ರು ಕೂಡ ನಿನಗೆ ಅಲ್ಲಿ ಏನು ಭಾವ ಬಂದದ? ನಾನು ಅಂತ ಭಾವ ಬಂದದ. ನಾನು ಕರ್ತ ನಾನು ಭೋಕ್ತ ಎಂದು ಅಹಂಕಾರದ ಧರ್ಮಗಳು ನಿನ್ನಲ್ಲಿ ಅಧ್ಯಾಸ ಮಾಡಿಕೊಂಡಿರುವಿ. ಆಮೇಲೆ ಆ ಅಂತಃಕರಣದಲ್ಲಿ ಅಥವಾ ಅಹಂಕಾರದಲ್ಲಿ ನಾನೆಂಬ ಬುದ್ಧಿ ಬಂದದ್ರಿಂದ ಅಹಂಕಾರದ ಧರ್ಮ ಯಾವು? ಕರ್ತ ಮತ್ತು ಭೋಕ್ತ. ಅವುಗಳ ಅಭಿಮಾನವನ್ನು ಮತ್ತೆ ನಿನ್ನಲ್ಲಿ ಮಾಡ್ಕೊಂಡೆ. ಕರ್ತ ಯಾರು? ಅಹಂಕಾರ. ಭೋಕ್ತ ಯಾರು? ಅಹಂಕಾರ. ಆದ್ರೆ ಕರ್ತ ಯಾರು? ನಾನು ಅಂತೆ. ಭೋಗ ಮತ್ತು ಮಾಡಿದ ಮೇಲೆ ಅದು ನುಣ್ಣವ್ರು ಯಾರು? ನಾನು. ಸಹಜ ಅಂತಿರ್ತೇವೆ ನಾವು. ಯಾರಪ್ಪ ಅಂದೇನು ಹೆದರಿಕೆ ಅಂತ. ಎದಕ್ರಿ? ಉಣ್ಣಾಕ. ಏನು ಉಣ್ಣಾಕ? ನಾ ಮಾಡಿದ್ದು ನಾವು ಉಣ್ಣಾಕ ಯಾರಪ್ಪಂದೇನು ಹೆದರಿಕೆ ಅಂತಿರ್ತೇವೆ. ಹೆದರಿಕೆ ಇಲ್ಲ ಕರೆ. ಏನಾಗಿದೆ? ಜನ್ಮ ಜನ್ಮಾಂತರದಲ್ಲಿ ಎಳೆದು ಹೋಗೋದು ಗೊತ್ತಾಗುದಿಲ್ಲ ಅಷ್ಟೇ. ಏನ್ ಅಂತಃಕರಣದಲ್ಲಿ ಅಥವಾ ಅಹಂಕಾರದಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದರಿಂದ ನಿನಗೆ ಅದರ ಜೊತೆಗೆ ಅಹಂಕಾರದ ಧರ್ಮವಾದ ಕರ್ತ ಭೋಕ್ತ ಧರ್ಮಗಳ ಆರೋಪವನ್ನು ಎಲ್ಲಿ ಆಯ್ತು? ಅಧ್ಯಾಸ ಎಲ್ಲಿ ಆಯ್ತು ಅಂದ್ರೆ ನಿನ್ನಲ್ಲಿ ಅಧ್ಯಾಸ ಮಾಡಿಕೊಂಡಿವೆ. ಈ ಅಹಂಕಾರದಲ್ಲಿ ಆತ್ಮಭಾವನೆಯನ್ನು ಮಾಡುವುದರಿಂದ ನಿನಗೇನಾಯ್ತು? ಇಲ್ಲಿ ಅಹಂಕಾರದಲ್ಲಿ ಏನು ಭಾವ ಬಂತು ನಿನಗ? ಆತ್ಮ. ನಾನಂದ್ರೆ ಯಾರು? ಆತ್ಮ. ಎಲ್ಲಿ ಆತ್ಮತ್ವ ಬುದ್ಧಿ ಬಂತು ನಿನಗ? ನಿಜವಾಗಲೂ ಆತ್ಮ ಅಂದ್ರೆ ಯಾರು? ಅಂತಃಕರಣ ಉಪಹಿತ ಚೇತನ ರೂಪ ಸಾಕ್ಷಿ ಏನದ ಅದು ನೀನು. ಯಾವುದು ನೀನು? ಅಂತಃಕರಣ ಉಪಹಿತ ರೂಪ ಸಾಕ್ಷಿ ಚೇತನ ಅದು ನೀನದಿ. ಅದು ನೀನಿದ್ದು ಕೂಡ ಅಹಂಕಾರದ ಸಂಬಂಧ ಮೂಲಕವಾಗಿ ಅಹಂಕಾರದಲ್ಲಿ ಯಾವ ಭಾವ ಬಂತು ನಮಗೀಗ? ಸಾಕ್ಷಿ ರೂಪನಾದ ಆತ್ಮ ತಾನಿದ್ರು ಕೂಡ ಅಹಂಕಾರವೇ ಆತ್ಮ ಅಂತ ಭಾವ ಬಂತು. ಇದುವೇ ನಾನು ಅಂತ ನಿನಗ ಭಾವ ಬಂತು. ಮಾಡುವುದರಿಂದ ಇದಕ್ಕೆ ಸತ್ಯಾಧ್ಯಾಸವೆನ್ನುತ್ತಾರೆ. ಇದಕ್ಕೆ ಯಾವ ಅಧ್ಯಾಸ ಅಂತಾರ? ಸತ್ಯಾಧ್ಯಾಸ ಅಂತಾರ. ಸತ್ಯಾಧ್ಯಾಸ ಅಂದ್ರೆ ಇದಕ್ಕೇನು ಅಂತ ಕೇಳಿದ್ರೆ, ಹೆಂಗ ಸಂಸರ್ಗ ಅಧ್ಯಾಸ ಹೇಳುವಾಗ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸವಾದಲ್ಲಿ ಆತ್ಮನ ಸ್ವರೂಪವು ಅಧ್ಯಸ್ಥವಲ್ಲ. ಆತ್ಮನ ಅನಿರ್ವಚನೀಯ ತಾದಾತ್ಮ ಸಂಬಂಧವು ಅಧ್ಯಸ್ಥವೆನಿಸುವುದು. ಯಹ ಕೇವಲ ಸಂಸರ್ಗತ ಸಂಬಂಧ ಅಧ್ಯಾಸ ಅಂತ ಹೇಳಿದೇವೆ. ಹಾಗೆ ಇಲ್ಲಿ ಅಹಂಕಾರ ಅನಾತ್ಮವೋ ಆತ್ಮನೋ? ಅನಾತ್ಮ. ಅನಾತ್ಮವಾದ ಅಹಂಕಾರದಲ್ಲಿ ಈಗ ಆತ್ಮತ್ವ ಬುದ್ಧಿ ಬಂದದೋ ಇಲ್ಲೋ? ಅಹಂಕಾರಕ್ಕ ಅಧಿಷ್ಠಾನ ಸ್ವರೂಪನ ಸಾಕ್ಷಿ ರೂಪನ ತಾನಿದ್ರೂ ಕೂಡ ಈಗೇನಂತಾನ? ನಾನು ಕರ್ತ ಅನ್ಬೇಕಾದಾಗ ಅಹಂಕಾರದಲ್ಲಿ ನಾನೆಂಬ ಬುದ್ಧಿ ಬಂದಾಗೋ ಏನು ಆತ್ಮನೇ ನಾನು ಅಂತ ಬುದ್ಧಿ ಬಂದಾಗೋ? ಅಹಂಕಾರದಲ್ಲಿ ನಾನೆಂಬ ಬುದ್ಧಿ ಬಂದಾಗನ ನಾ ಕರ್ತ ಅಂತ ಭಾವ ಉತ್ಪತ್ತಿ ಆಗತ್ತೆ. ಅಹಂಕಾರದ ಧರ್ಮವು ಮತ್ತೆ ಯಾವುದರಲ್ಲಿ ಆತ್ಮತ್ವ ಬುದ್ಧತೆ ಅದ್ರ ಧರ್ಮವು ಅದ್ರ ಮೇಲೆ ಆರೋಪ ಹಾಕೋ ಮತ್ತದ್ರ ಮೇಲನು. ಈ ಮನೆ ನಂಬದ್ರಿ ಅಂದ್ರೆ ಆ ಮನೆಯಾಗಿರೋ ಸಾಮಾನು ನಂಬುವಂತ ಅರ್ಥಕತ್ವ ಏನಾಗೋದಿಲ್ಲೋ? ಹಂಗ ಅಹಂಕಾರ ರೂಪ ಮನೆಗೆ ನಾನಂತ ತಿಳ್ಕೊಂಡ್ಮೇಲೆ ಅಹಂಕಾರದಲ್ಲಿರುವಂತ ಧರ್ಮಗಳಲ್ಲಿಯೂ ಕೂಡ ನಮಗೇನಾಗ್ತಾ ಇದೆ? ನಾ ಕರ್ತ ನಾ ಭೋಕ್ತ ಅಂತ ಆಗ್ತಾ ಇದೆ. ಈಗ ಅಹಂಕಾರವೇ ನಾನಂತ ನೀ ತಿಳ್ಕೊಂಡಿದ್ದರಿಂದ ನಿನ್ನ ಅಧ್ಯಾಸ ಎಲ್ಲಿ ಆಯ್ತು? ಈಗ ಅಹಂಕಾರದಲ್ಲಿ. ನಿನ್ನ ಅಧ್ಯಾಸ ಅಂದ್ರ ನಿನ್ನ ಅಸ್ತಿತ್ವ ಅಥವಾ ನಾನೆಂಬ ಪದಕ ನಿರ್ಗುಣ ನಿರಾಕಾರವಾದ ಚೈತನ್ಯ. ಈ ನಾನತಾನ ಅಂದ್ರೆ ನಾನನ್ನು ಏನದ? ನಾನೆಂಬ ಪದಕ ನಿಜವಾದ ಅರ್ಥ ಏನದ? ಈಗ ಅದಕ್ಕಾಗ್ಲಾರ್ದೆ ಅದರ ಸತ್ತಾ ಪಡ್ಕೊಂಡು ಇಲ್ಲಿಗೆ ಇದೇನಾಗಿದೆ? ಅಹಂಕಾರ ನಾನು ಅಂತ ತೋರಾಕತ್ತದ. ಈಗ ಆತ್ಮನ ನಾನತ್ವ ಈ ಅನಾತ್ಮದಲ್ಲಿ ತೋರ್ತದಲ್ಲ, ಇದಕ್ಕೇನು ಅನ್ಬೇಕು ಅಂದ್ರೆ ಸತ್ಯಾಧ್ಯಾಸ ಅಂತಾರ. ಅಲ್ಲೇನಂತಾರ? ಸಂಸರ್ಗ ಅಧ್ಯಾಸ ಅಂತಾರ. ಇಲ್ಲ ಸಂಬಂಧ ಅಧ್ಯಾಸ ಅಂತ ಕರೀತಾರ. ಏನಂತಾರ? ಸಂಬಂಧ ಅಧ್ಯಾಸ ಅಂತಾರ. ಈಗ ಆತ್ಮನಲ್ಲಿರುವ ನಾನತ್ವದ ಅಭಿಮಾನ ಅಹಂಕಾರದಲ್ಲಿ ಆಗ್ಯದಲ್ಲ, ಅಹಂಕಾರದಲ್ಲಿ ಐತೆ ನಾನಂಬ ಪದಕ್ಕರ್ಥ. ನಾನಂಬ ಪದಕ್ಕರ್ಥ ಯಾವ್ದಲ್ಲ ಅಂತ ಕರೆ ಅಹಂಕಾರ ಅಲ್ಲವೇ ಅಲ್ಲ. ಮತ್ತೆ ಯಾರು? ತಾನು ಸಚ್ಚಿದಾನಂದ ರೂಪನಾದ ಪರಮಾತ್ಮ ತಾನೇ ನಾನೆಂಬ ಪದಕ್ಕರ್ಥ ನಿಜವಾಗ್ಲು. ಏನ್ ನಾನೆಂಬ ಪದಕ್ಕರ್ಥ ಯಾರು? ಇವನು. ಆದ್ರೆ ಎಲ್ಲಿ ವರ್ತಿಸ್ತದೀಗದು? ಅಹಂಕಾರದಲ್ಲಿ ಅಥವಾ ಅಂತಃಕರಣದಲ್ಲಿ. ಈಗ ಅನಿರ್ವಚನೀಯ ಸಂಬಂಧ ತೋರ್ಯದೋ ಏನೇ ನಾನತ್ವನ ಅದರಲ್ಲಿ ಆರೋಪ ಆಗ್ಯದೋ? ಅನಿರ್ವಚನೀಯ ಸಂಬಂಧದ ಅಂದ್ರೆ ಕಲ್ಪಿತ ತಾದಾತ್ಮ ಸಂಬಂಧ ಅಷ್ಟೇ. ಆ ಸಂಬಂಧ ಮೂಲಕವಾಗಿ
ಅಧ್ಯಾಸಕವಾಗಿರುವುದರಿಂದ ಈಗೇನಾಗಿದೆ, ನಾನು ಅಂತ ಅಹಂಕಾರದಲ್ಲಿ ಅಭಿಮಾನ ತಾಳ್ತಾನೆ. ಇದಕ್ಕೇನಬೇಕು? ಸತ್ಯ ಅಧ್ಯಾಸ ಅಂತ ಕರಿಬೇಕು. ಇನ್ನು ಶುಕ್ತಿ ರಜತದಂತೆ ಅಲ್ಲದರಲ್ಲಿ ಹೌದೆಂಬ ಬುದ್ಧಿಯು ಅಧ್ಯಾಸವೆನ್ನಲ್ಪಡೋದು. ಅಧ್ಯಾಸ ಅಂದ್ರೆ ಏನ್ರಿ ಅಂತಗೇನ, ಅದು ಅಲ್ಲದರಲ್ಲಿ ಅದು ಎಂಬ ಬುದ್ಧಿ. ಇಲ್ಲಿ ಏನು ಬರೀತಾರ? ಶುಕ್ತಿ ರಜತದಂತೆ, ಶುಕ್ತಿಯಲ್ಲಿ ತೋರಲ್ಪಟ್ಟಂತ ಬೆಳ್ಳಿಯಂತೆ, ಅಲ್ಲದರಲ್ಲಿ, ಏನಲ್ಲದರಲ್ಲಿ? ಬೆಳ್ಳಿ ಅಲ್ಲದರಲ್ಲಿ ಅಂದ್ರೆ ಅದರ ಅರ್ಥನು ಅಧಿಕರಣ. ಅಧಿಕರಣ ಯಾವುದು? ಅಧಿಷ್ಠಾನ. ಅಧಿಕರಣ ಅಂದ್ರೆ ಅಧಿಷ್ಠಾನ. ಅಧಿಷ್ಠಾನ ಯಾವುದು? ಶುಕ್ತಿ. ಅದು ಬೆಳ್ಳೆನು ಅಲ್ಲ. ಅದಕ್ಕೆ ಅದು ಅಲ್ಲದರಲ್ಲಿ. ಅಧಿಕರಣ ಪದ ಬಳಕೆಗೆ ಬಂತು ಅಂದ್ರೆ ಅಧಿಷ್ಠಾನ ಅನ್ಸಿದ್ದಕತೆ. ಈಗ ಅಲ್ಲಿ ಪದ ಐತಿಲ್ರಿ, ಅಲ್ಲದರಲ್ಲಿ, ಅಲ್ಲದೆ ಇರುವಂಥದ್ದರಲ್ಲಿ ಅಂದ್ರೆ ಅಧಿಷ್ಠಾನವಾದ ಶುಕ್ತಿಯಲ್ಲಿ ಹೌದೆಂಬ ಬುದ್ಧಿ, ಅದು ಅಲ್ಲದಲ್ಲ. ಅದು ಅಂದ್ರೆ ಯಾವುದು? ರಜತ. ರಜತ ಅಲ್ಲದ್ದು ಯಾವುದು? ಶುಕ್ತಿ. ಅಲ್ಲಿ ಹೌದು, ಏನ್ ಹೌದು? ರಜತ ಅಂತೇಳೋನು. ಮತ್ತೆ ಅದರ ಅಧ್ಯಾಸ ಆಗತ್ತೆ. ರಜತ ಹೌದು ಅಂತ ಏನು ಅಧ್ಯಾಸ ಆಗ್ತಾ ಇದಲ್ಲ, ಏನು ಬುದ್ಧಿ ಆಗ್ತಾ ಇದೆ, ಅದಕ್ಕೆ ಅಧ್ಯಾಸ ಅನ್ಬೇಕು. ಪರಂತು ಇದು ಅಧ್ಯಾಸದ ಲಕ್ಷಣ ಹೀಗಿದ್ದಾಗ್ಯಾದ್ರೂ ಕೂಡ ಪ್ರತ್ಯಗಾತ್ಮ ಅಹಂಕಾರಗಳ ಅಧ್ಯಾಸಕ್ಕೆ, ಯಾರದ ಅಧ್ಯಾಸ ಆಗ್ಯದ? ಈಗ ಪ್ರತ್ಯಗಾತ್ಮಂದು ಅಹಂಕಾರದಲ್ಲಿ ಏನಾಗ್ಯದ? ಅಧ್ಯಾಸ ಆಗ್ಯದ. ಅಧ್ಯಾಸಕ್ಕೆ ರಜ್ಜು ಸರ್ಪದಂತೆ ನಿರುಪಾಧಿಕ ಅಧ್ಯಾಸ ಅಥವಾ ಸ್ವರೂಪ ಅಧ್ಯಾಸ ಎಂದು ಕರೆಯುತ್ತಾರೆ. ಈಗ ಯಥಾರ್ಥವಾದ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ್ಮೇಲೆ, ಆ ಜ್ಞಾನದ ಹೊರತಾಗಿ ಅಧ್ಯಾಸ ನಿವೃತ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಏನಾಗ್ತದ್ರಿ? ಅಧ್ಯಾಸದ ನಿವೃತ್ತಿ ಆಗ್ಬೇಕಾರೆ ಏನಾಗಬೇಕು? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬೇಕು. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ್ರೆ ಏನಾಕತೆ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತಂದ್ರೆ ಏನಾಕತ್ರಿ? ಏನ್ ನಿವೃತ್ತಿ ಆಕತ್ರಿ? ಏನ್ ನಿವೃತ್ತಿ ಆಕತ್ರಿ? ಅಜ್ಞಾನ ನಿವೃತ್ತಿ ಆಕತೆ. ಹೌದಲ್ಲ? ಅಜ್ಞಾನ ನಿವೃತ್ತಿ ಆಯ್ತಂದ್ರ ಯಾವ್ಯಾವ? ಮುಂಜಾನೆ ಕೇಳ್ಕೊಂಡ್ ಬಂದಿರಿ? ಮುಂಜಾನೆ ಕೇಳಿರಲ್ಲ? ಮುಂಜಾನೆ ಆದ ವಿಷಯ ಏನ್ರಿ? ಓರಿ ಯಾದಕ್ರಿ? ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಕೈತಿ. ಅಜ್ಞಾನದ ನಿವೃತ್ತಿ ಆದ್ರೆ ಏನ್ ನಿವೃತ್ತಿ ಆಕತಿ? ಟೋಟಲಿ ಒಳಗೆ ಹೇಳ್ಬೇಡ್ರಿ, ಮುಂಜಾನೆ ಒಂದು ಕ್ರಮ ಹೇಳಿದಾರ. ಈಗ ಮ್ಯಾಲಿಂದ ತೆಳಗ್ ಬರ್ಬೇಕ್ರೆ, ಮುಂಜಾನೆ ಹೇಳಿದ್ದು ತೆಳಗಿಂದ ಮ್ಯಾಲ ಹೋಗೈತಿ. ಈಗ ಮ್ಯಾಲಿಂದ ತೆಳಗೆ ಬರ್ಬೇಕು. ತಿಳಿಯುವುದೇ ಪರಿವಳು ಮುಕುತಿ ದೊರೆಯುವುದೆಂದು ಎಳಸಿ ನಿಗಮ ನಿಷ್ಠರೇನಪ್ಪ ಯೋಗಿಗಳು. ಎಲ್ಲಿ ಹೇಳಿದಾರೆ? ಜ್ಞಾನ ಪ್ರಭಾಸ್ತಲದೊಳಗ 5ನೇ ಪದ್ಯದಲ್ಲಿ ಏನ್ ಹೇಳ್ಯಾರ? ತಿಳಿಯುವುದೇ ಪರಿವಳು ಮುಕುತಿ ದೊರೆಯುವುದೆಂದೆಳಸಿ ನಿಗಮ ನಿಷ್ಠರೇನಪ್ಪ ಯೋಗಿಗಳು. ಯೋಗಿಗಳಂದ್ರೆ ಅಧಿಕಾರಿ ಆದಂತ ಪುರುಷರು. ಏನು ಈ ರೀತಿ ಒಳಗೆ ತಿಳ್ಕೊರಿ ಅಂತಾರ. ಮುಕುತಿ ದೊರೆಯುವುದೆಂದೆಳಸಿ ಜ್ಞಾನದಿಂದ ಮರೆವೆಳೆಯುವುದು, ಮರೆವೆಯ ಹಾನಿಯಿಂದ ಭೇದ ಬುದ್ಧಿ ಕೆಡುವುದು, ಅದು ಕೆಡಲು ಹಾನೋಪಾದನ ವಿಷಯವು ಅದಿದೆಂಬ ಅನುಮಾನ, ಹಾನೋಪಾದನ ನಿವೃತ್ತಿ. ಆಮೇಲೆ ವಿಷಯವು ಅದು ಇದು ಎಂಬ ಅನುಮಾನ ಏನ್ರಿ ಅದು ವಿಕೃತಿ ಪೋಪುದು, ಪೋಗಲೊಡನೆ ರಾಗ ವೈರ್ಯಗಳಿರವ ತೊಲಗೆ, ಅದು ತೊಲಗೆ ಮಾಡಲವುದಂತ ವಿಧಿನಾಶವು ಅಂತದರಿಂ ಮುಂದ್ರಿ. ಪುಣ್ಯ ಪಾಪ ಕರ್ಮವಿಲ್ಲವು, ಅದು ಪಿಂಗಲಾಗಿ ದೇಹ ಭಾವ ನಷ್ಟವು, ಅದು ನಷ್ಟವಾಗಲ್ ಸಂಸ್ಕೃತಿ ನಿರಾಕರಣ. ಸಂಸ್ಕೃತಿ ಅಂದ್ರೆ ದುಃಖ, ದುಃಖದ ನಿವೃತ್ತಿ ಆಕವು. ಯಾವ ದೇಹ ಭಾವ ಹೋದಾಗೋ ಏನಿದ್ದಾಗೋ, ಅದಕ್ಕೆ ಅದು ಮೇಲಿಂದ ಬಂದಾರ. ಇಲ್ಲಿ ವಿಚಾರ ಸಾಗರದಾಗ ತೆಳಗಿಂದ ಹೋಗ್ಯಾರ.
ಏನು ಮಾಡ್ಯಾರಿ? ತೆಳಗಿಂದ ಹೋಗ್ಯಾರ. ದುಃಖದ ನಿವೃತ್ತಿ ಆಗ್ಬೇಕಾರೆ ಏನು ನಿವೃತ್ತಿ ಆಗ್ಬೇಕು? ದೇಹ ನಿವೃತ್ತಿ ಆಗ್ಬೇಕು. ದುಃಖ ಎದರಿಂದ ಆಕತಿ? ದೇಹದಿಂದ ಆಗದೆ. ಮತ್ತು ದೇಹ ನಿವೃತ್ತಿ ಆಗ್ಬೇಕಾರೆ ಏನು ನಿವೃತ್ತಿ ಆಗ್ಬೇಕು? ಪುಣ್ಯ ಪಾಪ ನಿವೃತ್ತಿ ಆಗ್ಬೇಕು. ಪುಣ್ಯ ಪಾಪ ನಿವೃತ್ತಿ ಆಗ್ಬೇಕಾರ ಧರ್ಮ ಅಧರ್ಮ ನಿವೃತ್ತಿ ಆಗ್ಬೇಕು. ಪಾಪ ಪುಣ್ಯ ಹೋಗ್ಬೇಕಾರೆ ಏನಾಗ್ಬೇಕು? ಧರ್ಮ ಅಧರ್ಮ ಹೋಗ್ಬೇಕು. ಧರ್ಮದಿಂದಲೇ ಪುಣ್ಯ, ಅಧರ್ಮದಿಂದಲೇ ಪಾಪ. ಇನ್ನು ಧರ್ಮ ಅಧರ್ಮದ ನಿವೃತ್ತಿ ಆಗ್ಬೇಕಾರ ರಾಗದ್ವೇಷಗಳು ಹೋಗ್ಬೇಕು. ರಾಗದಿಂದ ಧರ್ಮ, ದ್ವೇಷದಿಂದ ಅಧರ್ಮ ಉತ್ಪತ್ತಿ ಆಗದೆ. ರಾಗದ್ವೇಷಗಳ ನಿವೃತ್ತಿ ಆಗ್ಬೇಕಾರ ಅನುಕೂಲ ಜ್ಞಾನ ಪ್ರತಿಕೂಲ ಜ್ಞಾನ ಹೋಗ್ಬೇಕು. ರಾಗ ಎಲ್ಲಿದ? ಅನುಕೂಲತಾಕೆ ಜ್ಞಾನ ಸೆ ಜನ್ಯ ಜೋ ಬುದ್ಧಿ रोते हुए सो राग कहे. ಪ್ರತಿಕೂಲತಾಕೆ ಜ್ಞಾನ ಸೆ ಜನ್ಯ ಜೋ ಬುದ್ಧಿ रोते हुए सो ದ್ವೇಷ ಕಹೆ. ಹಂಗಾರೆ ರಾಗದ್ವೇಷಗಳು ಹೋಗ್ಬೇಕಾರೆ ಏನಾಗ್ಬೇಕು? ಅನುಕೂಲ ಪ್ರತಿಕೂಲ ಜ್ಞಾನ ಹೋಗ್ಬೇಕು. ಅನುಕೂಲ ಪ್ರತಿಕೂಲ ನಿವೃತ್ತಿ ಆಗ್ಬೇಕಾರ ಭೇದ ಜ್ಞಾನ ಹೋಗ್ಬೇಕು. ಅನುಕೂಲ ಪ್ರತಿಕೂಲ ಅನ್ನೋ ಗೊತ್ತಾಗ ಭೇದ ಜ್ಞಾನ ಇದ್ದಾಗ ಭೇದ ಜ್ಞಾನ ಇರಲಾರ್ದು. ಭೇದ ಜ್ಞಾನದ ನಿವೃತ್ತಿ ಆಗ್ಬೇಕಾರ ಅಜ್ಞಾನದ ನಿವೃತ್ತಿ ಆಗ್ಬೇಕು. ಅಜ್ಞಾನದ ನಿವೃತ್ತಿ ಆಗ್ಬೇಕಾರೆ ಏನು ಬೇಕು? ಬ್ರಹ್ಮಜ್ಞಾನ ಬೇಕು. ಅಂದಾಗ ಏನಕತ್ತೆ ಅಂತ ಕೇಳಿದರೆ ತ್ರಿತಾಪಗಳ ದುಃಖದ ನಿವೃತ್ತಿ ಅವಾಗ ಆಕತಿಪ್ಪ ತಮ್ಮ ಅಂತ ಹೇಳಿದ್ರು. ಮೂಲ ಸಹಿತ ಜಗ ಧ್ವಂಸಕೋ ಕವು ಕರುತನ ಯಾಸ್ ಅನ್ನುವಾಗ ಏನಂದ, 3 ದುಃಖಗಳ ನಿವೃತ್ತಿ ವಿಚಾರ ಮಾಡ್ತಾರೆ. ನಿಮ್ಮ ಮೂಲಕ್ಕೆ ಯಾರ ಕೈ ಹಾಕ್ತಾರ? ಅದೇನ್ ಕೆಲಸ ಅಂತ ತಿಳ್ಕೊಂಡಿದ್ನಲ್ಲ. ನೀ 3 ತಾಪಗಳ ನಿವೃತ್ತಿಯನ್ನು ಮಾಡಿಕೊಳ್ಳಬೇಕಾದ್ರೆ ಮೂಲ ಏನಾಗಬೇಕು ಅಂತ ಕೇಳಿದ್ರೆ ಅಜ್ಞಾನದ ನಿವೃತ್ತಿ ಆಗಬೇಕು. ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂತ ಅವನಿಗೆ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಏನದಪ್ಪ ಅಂತ ಕೇಳಿದ್ರೆ ಈಗ ಅಹಂಕಾರದ ಅಲ್ಲಿ ಅಧ್ಯಾಸ ಏನಾಗಿದೆ, ಈ ಅಧ್ಯಾಸದ ನಿವೃತ್ತಿಯನ್ನು ನಾವು ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಏನ್ರಿ? ಪ್ರತ್ಯಗಾತ್ಮ ಅಹಂಕಾರಗಳ ಅಧ್ಯಾಸಕ್ಕೆ ರಜ್ಜು ಸರ್ಪದಂತೆ ನಿರುಪಾಧಿಕ ಅಧ್ಯಾಸ ಅಥವಾ ಸ್ವರೂಪಾಧ್ಯಾಸ ಅಂತ ಹೇಳ್ಯಾರಲ್ಲ. ಈಗ ಇಲ್ಲಿ ಏನದಪ್ಪ ಅಂತ ಕೇಳಿ ಮೊದಲು ಸಂಬಂಧದ ಅಧ್ಯಾಸ ಆಯ್ತು. ಸಂಬಂಧದ ಅಧ್ಯಾಸ ಇದ್ದದ್ದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ ಕೂಡಲೇ ನಿವೃತ್ತಿ ಆಕತಿ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ ಕೂಡಲೇ ಏನಾಕತ್ರಿ? ಅನಿರ್ವಚನೀಯವಾದಂಥ ಏನು ಕಲ್ಪಿತ ತಾದಾತ್ಮ ಸಂಬಂಧ ಅಂತಃಕರಣದೊಡನೆ ಇತ್ತು, ಅದು ನಿವೃತ್ತಿ ಆಕತಿ. ಕೇವಲ ಅದಷ್ಟ ನಿವೃತ್ತಿ ಆಕತಿ ಅನ್ನಂದ್ರೆ ಇಲ್ಲ, ಅಂತಃಕರಣವು ನಿವೃತ್ತಿ ಆಕತಿ. ಅಂತಃಕರಣ ಕೂಡ ಏನಾಕತಿ? ನಿವೃತ್ತಿ ಆಕತಿ. ಯಾಕಂದ್ರ ಅಂತಃಕರಣ ಆರೋಪಿತವೋ ಅನಾರೋಪಿತವೋ? ಯಥಾರ್ಥವಾದ ಬ್ರಹ್ಮ ಸ್ವರೂಪದ ತಿಳುವಳಿಕೆ ಆದ ಮೇಲೆ ಅಂತಃಕರಣ ನಿವೃತ್ತಿ ಆಗ್ತದೋ ಇಲ್ಲೋ ಅಂತ ಕೇಳಿದ್ರೆ ಅಂತಃಕರಣ ನಿವೃತ್ತಿ ಆದಾಗನೇ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗಿರ್ತಾ ಇದೆ, ಸ್ವರೂಪ ಸಾಕ್ಷಾತ್ಕಾರ ಆಗ್ತಾ ಇದೆ. ಏನ್ರಿ? ಅದಕ್ಕಾಗಿ ಇಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಅದು ಅಲ್ಲದರಲ್ಲಿ ಅದು ಎಂಬ ಬುದ್ಧಿ ದೃಷ್ಟಾಂತನೂ ಸುಕ್ತಿ ರಜತ. ಹಾಗೆ ಅದು ಅಲ್ಲದರಲ್ಲಿ ಯಾವ್ದು ಅಲ್ಲದರಲ್ಲಿ? ಅಹಂಕಾರ ಅಲ್ಲದರಲ್ಲಿ ಅಹಂಕಾರದ ಬುದ್ಧಿ ಏನಾಗಿದೆ, ಇದಕ್ಕೆ ಅಧ್ಯಾಸ ಅಂತಾರ. ಮತ್ತೆ ಅಹಂಕಾರ ಸ್ವರೂಪಾಧ್ಯಾಸವೋ ಏನು ಸಂಸರ್ಗಾಧ್ಯಾಸವೋ? ಸ್ವರೂಪಾಧ್ಯಾಸ. ಇದೇನದ? ಸ್ವರೂಪಾಧ್ಯಾಸ. ಇದರ ಅಧ್ಯಾಸ ಆತ್ಮನಲ್ಲಿ ಅದೆಲ್ಲಿ ಆಗಿದ್ರಿ ಅಂತಂದ್ರೂ ಕೂಡ ಆತ್ಮಜ್ಞಾನ ಆಯ್ತು ಅಂದ್ರೆ ಅಂತಃಕರಣ ನಿವೃತ್ತಿ ಆಕತೆ ಇಲ್ಲೋ? ಏನು ದೇಹದ ಭಾವ ಹೋದಾಗ ಅಂತ ಅಲ್ಲ, ಅಂತಃಕರಣ ಬಿಡುಗಡೆ ಆಗ್ಬೇಕು. ಹೃದಯ ಗ್ರಂಥಿ ಬಿಡುಗಡೆ ಅಂದಾರ. ಯಾವ ಗ್ರಂಥಿ ಬಿಡುಗಡೆ ಆಗ್ಬೇಕು? ಹೃದಯ ಗ್ರಂಥಿ ಅಥವಾ ಚಿಜ್ಜಡ ಗ್ರಂಥಿ ಇದು ಬಿಡುಗಡೆ ಆಗ್ಬೇಕು. ಈ ಗ್ರಂಥಿ ಬಿಡುಗಡೆ ಆದಾಗ ಅಂತಃಕರಣ ನಿವೃತ್ತಿ ಆಗ್ತದೋ ಇಲ್ಲೋ? ಅಂದ್ರೆ ಅಂತಃಕರಣದ ನಿವೃತ್ತಿ ಆಯ್ತಂದ್ರೆ ಪುನಃ ಅಂತಃಕರಣ ಪ್ರತೀತಿ ಆಗ್ತದನು? ಇಲ್ಲ. ಅದಕ್ಕಾಗಿ ಇದು ನಿರುಪಾಧಿಕ ಅಧ್ಯಾಸ. ಅಂತಃಕರಣದ ನಿವೃತ್ತಿ ಹೇಳೋದೇನದ? ನಿರುಪಾಧಿಕ ಅಧ್ಯಾಸ. ಆತ್ಮನ ಸಂಸರ್ಗ ಹೇಳೋದೇನದ? ನಾನನ್ನುವಾಗ ಇದು ಸ್ವರೂಪಾಧ್ಯಾಸದ್ದಲ್ಲ, ಸಂಸರ್ಗಾಧ್ಯಾಸ ಇಲ್ಲ ಸತ್ಯಾಧ್ಯಾಸ ಅಂತ ಕರೀತಾರೆ. ಅಂತಃಕರಣ ನಿವೃತ್ತಿ ಆಗುವುದರಿಂದ ಇದು ನಿರುಪಾಧಿಕ ಅಧ್ಯಾಸ ಅಲ್ಲದೆ ಅಥವಾ ಸ್ವರೂಪಾಧ್ಯಾಸ ಅಂತಾರೆ. ಯಾವ ಪದಾರ್ಥದ ಸ್ವರೂಪವು ಅನಿರ್ವಚನೀಯ ಉತ್ಪತ್ತಿಯಾಗಿರುವುದೋ ಅದಕ್ಕೇನಂತ ಕರೀತಾರೆ? ಸ್ವರೂಪಾಧ್ಯಾಸ ಅಂತ ಕರೀತಾರೆ. ಯಾವ ಪದಾರ್ಥದ ಸ್ವರೂಪವು ಅನಿರ್ವಚನೀಯ ಉತ್ಪತ್ತಿಯಾಗಿರುವುದೋ, ನಿಜವಾದ ಉತ್ಪತ್ತಿ ಇಲ್ಲ ಅದಕ್ಕೆ, ಅನಿರ್ವಚನೀಯ ಉತ್ಪತ್ತಿ ಅಂದ್ರೆ ಹುಟ್ಟಿದಂಗೆ ಆಗ್ಯದ. ಅನಿರ್ವಚನೀಯ ಉತ್ಪತ್ತಿ ಪದ ಕರಿತೇನ್ರಿ? ಹುಟ್ಟಿದಂಗೆ ಆಗ್ಯದ. ಆದ್ರೆ ಹುಟ್ಟಿದನು ಐತೇನು? ಇಲ್ಲ. ಮತ್ತು ಅನಿರ್ವಚನೀಯ ಏನಲ್ಲೋ? ಅನಿರ್ವಚನೀಯ. ಈ ಅನಿರ್ವಚನೀಯವಾದ ಅಂತಃಕರಣದ ನಿವೃತ್ತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ್ಮೇಲೆ ಆಗ್ತದೋ ಇಲ್ಲೋ? ನಿವೃತ್ತಿ ಆಗ್ತದೆ. ಅದಕ್ಕೆ ಸ್ವರೂಪಾಧ್ಯಾಸ ಅಂತ ಕರೀತಾರೆ. ಬಳಿಕ ಆಮೇಲೆ ಅಹಂಕಾರದಲ್ಲಿದ್ದ ಕರ್ತೃತ್ವ ಭೋಕ್ತೃತ್ವ ಧರ್ಮಗಳ ಅಧ್ಯಾಸಕ್ಕೆ ನೀನು ಆಮೇಲೆ ಏನು ಮಾಡ್ಕೊಂಡು ನೀನು ನಾನು
ಕರ್ತ, ನಾನು ಭೋಕ್ತ. ಏನು ಅಹಂಕಾರದಲ್ಲಿ ಅದಾವ, ಅಹಂಕಾರ ಬಿಟ್ಟದಾವೋ? ಅಹಂಕಾರದಲ್ಲಿದಾವ. ಅಹಂಕಾರದಲ್ಲಿದ್ದ ಕರ್ತೃತ್ವ ಭೋಕ್ತೃತ್ವ ಧರ್ಮಗಳ ಅಧ್ಯಾಸಕ್ಕೆ ಏನಬೇಕು? ಸಂಸರ್ಗ ಅಧ್ಯಾಸ ಅಂತಾರ, ಇಲ್ಲ ಸೋಪಾಧಿಕ ಅಧ್ಯಾಸ ಅಂತಾರ. ಯಥಾರ್ಥವಾದ ಸ್ವರೂಪದ ಜ್ಞಾನವಾದ ಮೇಲೆ ಅಂತಃಕರಣ ಬಾಧ ಆಗಿರ್ತದೋ ಬಾಧ ಆಗಿರೋದಿಲ್ಲೋ? ಬಾಧ ಆಗಿರ್ತದ. ಅಂತಃಕರಣ ಬಾಧ ಆದಾಗ್ಯಾದರೂ ಕೂಡ ಅಂತಃಕರಣ ಧರ್ಮವು ಬಾಧ ಆಗಿರ್ತಾವೋ ಇಲ್ಲೋ? ಬಾಧ ಆಗಿರ್ತಾವ. ಬಾಧ ಆದ್ರೂ ತೋರ್ತಾವೋ ತೋರುದಿಲ್ಲೋ? ತೋರ್ತಾವ. ಅದಕ್ಕೆ ಅವಕ್ಕೆ ಏನ್ ಅನ್ಬೇಕು? ಸಂಸರ್ಗ ಅಧ್ಯಾಸ ಅನ್ಬೇಕು. ಅವಕ್ಕೆ ಏನ್ ಅನ್ಬೇಕು? ಸಂಸರ್ಗ ಅಧ್ಯಾಸ ಇಲ್ಲ ಸೋಪಾಧಿಕ ಅಧ್ಯಾಸ. ಅಧಿಷ್ಠಾನ ಜ್ಞಾನವಾದ ಮೇಲೆ ಯಾವುದರ ನಿವೃತ್ತಿ ಆಗುವುದೋ ಅದಕ್ಕೆ ನಿರುಪಾಧಿಕ. ಅಧಿಷ್ಠಾನ ಜ್ಞಾನ ಸಮಕಾಲದಲ್ಲಿ ನಿವೃತ್ತಿಯಾದರೂ ಪುನಃ ಪ್ರತೀತಿ ಆಗುತ್ತದೆಯೋ ಅದಕ್ಕೆ ಏನನ್ಬೇಕು? ಸೋಪಾಧಿಕ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ್ಮೇಲೆ ಅಜ್ಞಾನ ತತ್ಕಾರ ಎಲ್ಲವೂ ನಿವೃತ್ತಿ ಆಯ್ತು. ಆದ್ಮೇಲೆ ಏನಾಯ್ತಪ್ಪ ಅಂತ ಕೇಳಿದ್ದಾದ್ರೆ ನಾನು ಕರ್ತಾ ಭೋಗ್ತಾನು ವ್ಯವಹಾರ ನಡೀತದಲ್ಲೋ? ನಡೀತದ. ಹೆಂಗಿರ್ತದಂತ ಕೇಳಿದ್ರೆ ಬಾಧಿತಾನ್ ವೃತ್ತಿಯಿಂದ ತೋರ್ತದ. ನಾವ್ ಅನ್ಬೇಕಪ್ಪ, ನಾ ಮಾಡವ, ನಾವ್ ಅನ್ನವ, ನಾ ಕೊಡವ ಅಂತ ನಾವ್ ಅನ್ಬೇಕು. ಇವ್ರಿಗೆ ಅದಕ್ಕೆ ಬೇಕು? ಇವ್ರು ನಾ ಅನ್ನೋದು ಯಾಕೆ ಇವ್ರಿಗೆ? ಯಾರಿಗೆ? ನಾವು ಸಹಜ ಮಾತಾಡ್ತೈತೆ. ಆದ್ರ ನಮ್ಮಲ್ಲಿ ನಾನತ್ವದ, ಆ ನಾನತ್ವ ಅವರಲ್ಲಿ ಇರುದಿಲ್ಲ. ನಾನತ್ವದಂಗೆ ತೋರ್ತದ, ಆದ್ರೆ ಅದ್ರಾಗ ಸುಟ್ಟ ಬೀಜದಂತೆ ಅಥವಾ ಸುಟ್ಟ ಕಾಗದದಂತೆ ಇರ್ತದ ಹೊರತಾಗಿ ನಮ್ಮಂಗ ಕರೆ ಕರೆ ಉಪ್ಪಿಟ್ಟು ಹಾಕೊಂಡ್ ತಿನ್ನಕ್ಕೂ ಬರುದಿಲ್ಲ. ಆಮೇಲೆ ಏನಪ್ಪಾ ಅಂದ್ರೆ ಬೆತ್ತಾಕನು ಬರುದಿಲ್ಲ. ಅವ್ರದ್ದು ಹಾಗಿರ್ತಾ ಇದೆ. ಅದಕ್ಕಾಗಿ ಏನಂತಾರೆ? ನಿರುಪಾಧಿಕ ಅಧ್ಯಾಸ ಅಂತ ಕರೀತಾರ. ಅನಂತರ ನೀನು ಅಜ್ಞಾನ ಕಾರ್ಯವಾದ ತಮೋಗುಣದಿಂದ, ತಮೋಗುಣನು ಯಾರ ಕಾರ್ಯ ಅದ ರೀ? ಅಜ್ಞಾನದ ಕಾರ್ಯವೋ ಏನು? ಮತ್ತೆ ಅದರದರ್ದು ಅಜ್ಞಾನದ್ದದ. ಈ ತಮೋಗುಣದಿಂದ ಆವರಣಯುಕ್ತನಾಗಿ, ಈ ತಮಗುಣದಿಂದ ಏನಾದೆ? ನೀನು ಆವರಣದಿಂದ ಕೂಡಿಕೊಂಡೆ. ಅವಾಗ ಪ್ರತ್ಯೇಗಾತ್ಮನು ದೇಹಕ್ಕಿಂತಲೂ ಭಿನ್ನವಾಗಿ ಇಲ್ಲ. ಇದೇ ಮಾತ್ಸರ್ಯ. ಮಾತ್ಸರ್ಯ ಅಂದ್ರೆ ಏನ್ರಿ? ಇದೇ ಪ್ರತ್ಯೇಗಾತ್ಮನು ದೇಹಕ್ಕಿಂತ ಭಿನ್ನ ಇಲ್ಲವೇ ಇಲ್ಲ. ಏನ್ರಿ? ಭಿನ್ನವಿಲ್ಲವೆಂಬ ವೈರತ್ವದಿಂದ. ಮಾತ್ಸರ್ಯ ಬಂದಲ್ಲಿ ಏನಿರ್ತದೆ? ವೈರತ್ವ ಇದ್ದೇ ಇರ್ತಾ ಇದೆ. ಈ ಶರೀರವೇ ನಾನೆಂದು ಅಭಿಮಾನ ಯುಕ್ತನಾದ್ದರಿಂದ. ಇದನ್ನು ಬಿಟ್ಟು ಯಾರು ಪ್ರತ್ಯೇಗಾತ್ಮ ಎಲ್ಲಿ ತರ್ತೀರಿ? ಬೇರೆ ಇದೇ ಏನಪ್ಪಾ ಅಂದ್ರೆ ಆತ್ಮ, ಇದಕ್ಕಿಂತ ಭಿನ್ನವಾಗಿ ಪ್ರತ್ಯೇಗಾತ್ಮ ಇಲ್ಲ ಅಂತ ತಿಳ್ಕೊಂಡು ದ್ವೇಷಿಸಿ ಹೊಟ್ಟೆ ಕಿಚ್ಚು ಮಾಡಿಕೊಂಡು ಇದುವೇ ನಾನು ಅಂತ ತಿಳ್ಕೊಂಡ. ಯಾವುದು? ಇದೇ ನಾನು ಅಂತ ತಿಳ್ಕೊಂಡ. ಹೇಗ ಇದು ನಿಮ್ಮ ಪ್ರತ್ಯೇಗಾತ್ಮ ಒಂದ್ಯಾಪತ್ರನ ಸಮಾನ ಅಂತ ನಾವು ಹೆಂಗ ವಿಚಾರ ಸಾಗರದಲ್ಲಿ ನಿಮ್ಮ ಸಾಕ್ಷಿ ಹೆಂಗದನ? ಒಂದ್ಯಾಪತ್ರಕ್ಕೆ ನ್ಯಾಯಿ ಅಂದ್ರೆ ಒಂದ್ಯಾಪತ್ರ ಹೇಗೆ ಇಲ್ಲವೋ ಹಂಗೆ ವಿಚಾರ ಮಾಡಿ ನೋಡಿದ್ರೆ ಇಲ್ಲವೇ ಇಲ್ಲ. ಮತ್ ನೀವು ಯಾರನ್ನ ಭೇದ ಹೇಳೋರು ಅಂತ ಅಲ್ಲಿ ಅಭಿಪ್ರಾಯದ. ಹಾಗೆ ಇಲ್ಲಿ ಈತ ಏನು ಅಜ್ಞಾನವಶನಾಗಿ ಈ ದೇಹವೇ ನಾನೆಂಬ ಭಾವ ಮಾಡ್ಕೊಂಡಾಗ ದೇಹವನ್ನು ಬಿಟ್ಟು ಪ್ರತ್ಯೇಗಾತ್ಮ ರೂಪ ಆತ್ಮನ ಮತ್ತೆಲ್ಲಿ ತರ್ತೀರಿ? ಇಲ್ಲ ಇಲ್ಲವ. ಒಂದೇ ಪತ್ರ ಅನ್ನೋದು ನುಡಿ ಮಾತ್ರ ಅದ. ಹೆಂಗ ಅವ ಇಲ್ಲವೇ ಇಲ್ಲೋ ಹಾಗೆ ಇಲ್ಲಿಯೂ ಕೂಡ ಪ್ರತ್ಯೇಗಾತ್ಮ ಇಲ್ಲವೇ ಇಲ್ಲ. ಮತ್ತೆ ಯಾರ ಆತ್ಮ? ಈ ದೇಹವೇ ಆತ್ಮ ಅಂತ ಏನ್ ತಿಳ್ಕೊಂತಾನ ಇದಕ್ಕೇನಂತ ಕರೀತಾರ? ಮಿಥ್ಯಾ ಅಧ್ಯಾಸ ಅಂತ ಕರೀತಾರ. ಯಾವ ಅಧ್ಯಾಸ ಅದ ಇದು? ಮಿಥ್ಯಾ ಅಧ್ಯಾಸ. ಈ ದೇಹವೇ ನಾನು ಅಂತ ತಿಳ್ಕೊಂಡ್ರೆ ಇದಕ್ಕೆ ಮಿಥ್ಯಾ ಅಧ್ಯಾಸ ಅಂತ ಕರೀತಾರ. ಮಿಥ್ಯಾ ಅಧ್ಯಾಸ ಅಂದ್ರೆ ಸುಳ್ಳು. ವಾಸ್ತವತ ಇಲ್ಲ ಇಲ್ಲ, ಇಲ್ಲದಿದ್ರು ಕೂಡ ಅದ ಎಂಬ ಭ್ರಾಂತಿ ಮಾಡಿಕೊಂಡು ಇದುವೇ ನಾನು ಅಂತ ತಿಳ್ಕೊಂಡೇವಲ್ಲ, ಇದಕ್ಕೇನಂತ ಕರೀತಾರ? ಮಿಥ್ಯಾ ಅಧ್ಯಾಸ ಅಂತ. ಯಥಾರ್ಥವಾದ ಅಧಿಷ್ಠಾನ ಬ್ರಹ್ಮಜ್ಞಾನ ಇತ್ತಂದ್ರ ಇದು ಬಾಧಿಸ್ಕೊಂಡು ಬಾಧಿಸ್ಕೊಂಡು ಹೋಗುದಿಲ್ಲ. ಮತ್ ಬಾಧಿಸ್ಕೊಂಡು ಹೋಗತ್ತಂದ್ಮೇಲೆ ಮಿಥ್ಯಾನು ಏನು ಸತ್ಯವೋ? ಮಿಥ್ಯಾ ಅದ ಅಂತ ತಿಳ್ಕೊಂಡು. ಇನ್ನು ಮೂರನೇದ್ದು ಯಾವುದು? ರಜೋಗುಣದ ಉಪಾದಿಯಿಂದ ಕೂಡಿಕೊಂಡು ಇಂದ್ರಿಯಗಳಲ್ಲಿ ನಾನೆಂಬ ಬುದ್ಧಿ ಬರ್ತಾ ಇದೆ. ಬಳಿಕ ರಜೋಗುಣದಿಂದ ಯುಕ್ತನಾದ್ದರಿಂದಲೇ ನೀ ಮತ್ತೆ ಯಾವ ಗುಣದಿಂದ ಕೂಡ್ಕೊಂಡು? ರಜೋಗುಣದಿಂದ ಕೂಡಿಕೊಂಡು ವನಿತಾದಿ ಶಬ್ದ ಸ್ಪರ್ಶ ವಿಷಯಗಳ ಇಚ್ಛೆ ಎಂಬ ಸಮುದ್ರದಲ್ಲಿ ಮುಳುಗಿ. ಯಾವ ಸಮುದ್ರದಾಗ ಮುಳುಗಿ ನಾವು? ಏನ್ರಿ? ವನಿತಾದಿ. ವನಿತಾದಿ ಅಂದ್ರೆ ಮಡದಿ ಮಕ್ಕಳು ಏನು ಸಂಬಂಧ ಹಿಡಿದಿರ್ತೇವೆ, ಏನು ಹೀಗೆ ಹೇಳ್ತಿರ್ತೇವೆ ಮಂದಿ ಮುಂದ, ಅವೆಲ್ಲ ಬಂದು ಹೀಗೆ ಹೇಳ್ತಿರ್ತೇವಲ್ರಿ. ಏನಂತ ಹೇಳಿದ್ರಿ? ನಮ್ಮ ಬಳಗ ಅಂದ್ರ ನಮ್ಮ ಬಳಗ ಎಷ್ಟದಂತ ತಿಳ್ಕೊಂಡ್ರಿ ನೀವು? ಬ್ಯಾಡ ಸುದ್ದಿ, ಯಾರಿಗ್ ಬೇಕಾಗ್ಯದ? ಏನ್ರಿ? ನಾನು ತಲೆಯಾಗ ಎಷ್ಟು ಕೂದ್ಲದ ಒಟ್ಟು ಬಳಗೈತಿ ನಂದು ಅಂತಿರ್ತಾರ. ಏನ್ರಿ? ಇನ್ನು ಕೆಲವರು ಈಗಿಲ್ಲ, ಈಗ 1-2 ಮಕ್ಕಳು ಇರ್ತಾವ, ಭಾಳ ಹಾಕೊಂಡ್ 2 ಮೊಮ್ಮಕ್ಕಳು, 1 4-5 6 ಮುಗಿದು ಹೋತು.
2 ಮಕ್ಕಳು ರೀ 4 ಮೊಮ್ಮಕ್ಕಳು ಅಂದ್ರೆ ಹೇಳಿದ್ರೆ ಮುಗಿದು ಹೋಗ್ತಿವ್ರದು. ಮೊದಲು ಹೆಂಗೆ ಅಲ್ಲ, 8 ಮಂದಿ ಗಂಡು ಮಕ್ಕಳ್ರಿಪ್ಪ, 4 ಮಂದಿ ಹೆಣ್ಣು ಮಕ್ಕಳು. ಎಷ್ಟು ಮಂದಿ ಆದ್ರಿ ಇವರು ರೀ? 12 ಮಂದಿ ಇವರು ಆದರು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ಮಾತ್ರ ಒಬ್ಬೊಬ್ಬರಲ್ಲ, 12 ಮಂದಿ 12 ಮಂದಿ 24 ಮಂದಿ ಅವರು. ಆ 24 ಮಂದಿಗೆ ಅದಾಗ 12 ಹಿಡಿದು ಲೆಕ್ಕಕ್ಕೆ, ಆ 12 ಜೋಡಿಗೆ ಅವ್ರಿಗೇನಪ್ಪ ಅಂತ ಕೇಳಿದ್ರೆ ಮತ್ತೆ ಅವ್ರಿಗೆ 4 4 5 5 6 6 8 8 ಏನ್ರಿ ತೂರು ಹೋಯ್ತಾ ಹೋಲಿ ಬಿಡು. ನಾವಷ್ಟು ಒಟ್ಟು 60 ಮಂದಿ ಮೊಮ್ಮಕ್ಕಳ್ರಿಪ್ಪ, 8 ಮಂದಿ ಸ್ವಸ್ತ್ಯಾರ್ರಿ, 4 ಮಂದಿ ಹಳ್ಯಾರ್ರಿ, ನಮ್ಮಿಬ್ಬರನ್ನು ಹಿಡಿದ್ರಿ. ನಮ್ಮಿಬ್ಬರು ಅಂದ್ರೆ ಯಾರ್ರಿ? ಮುದುಕಿ ಹಿಡಿದು ಒಟ್ಟ 60 ಆಳದವ್ ನೋಡ್ರಿಪ್ಪ ಮನ್ಯಾಗ ಅಂತ ಹೇಳ್ತಿರ್ತಾರ. ಅವ್ರಿಗೆ ಆನಂದಾಗಿ ಹೇಳ್ತಿರ್ತಾರ, ಏನ್ ದುಃಖ ಅನಿಸೋದು? ಒಳ್ಳೆ ಖುಷಿ ಆಗ್ಯದ. ಏನುಂಡು ಖುಷಿ ಆಗ್ಯದ್ರ ಅವ್ರಿಗೆ. ಆ ದುಃಖವನ್ನು ಉಂಡ ದುಃಖದಾಗ ಖುಷಿ ಆಗ್ಯದ ಅವ್ರಿಗೆ. ಉಣ್ಣುದೇನನ್ನ ದುಃಖವನ್ನ. ಒಂದು ಸ್ವಲ್ಪ ದುಃಖ ಉಂಡ್ರೆ ಅಷ್ಟು ಖುಷಿ ಆಗೋಲ್ಲ, ಬಹಳ ದುಃಖ ಅನುಭವಿಸಿ ಏನಾಗ್ಯದ ಖುಷಿ ಆಗ್ಯದ. ಅದಕ್ಕೆ ದುಃಖದಳು ಸುಖ ಬುದ್ಧಿ ಅಂತ ಬರ್ತದ ನೋಡ್ರಿ. ಇದ ಪಾರಮಾರ್ಥಿಕ ಅದಕ್ಕೆ ಹೋಯ್ತ ಏನು. ಸುಖ ಬುದ್ಧಿ ಎಲ್ಲಿ ಆಗ್ಯದ ನಮ್ಗ? ದುಃಖದಲ್ಲಿ ಸುಖ ಬುದ್ಧಿ ಆಗ್ಯದ. ಅಂತೂ ವನಿತಾದಿ ಅಂದ್ರೆ ಹೆಣ್ಣು ಮಗಳ ಸ್ತ್ರೀಗಳನ್ನೇ ಮೊದಲು ಮಾಡಿಕೊಂಡು ಅಥವಾ ಮಡದಿಯನ್ನೇ ಮೊದಲು ಮಾಡಿಕೊಂಡು ಆದಿ ಪದದಿಂದ ಮಕ್ಕಳು ಮೊಮ್ಮಕ್ಕಳು ಯಾರು ಎಲ್ಲರೂ ತೋರಿ, ಆಮೇಲೆ ಶಬ್ದ ಸ್ಪರ್ಶ ರೂಪ ವಿಷಯ ಏನಪ್ಪ ಅಂದ್ರೆ ಗಂಧ ಅವೆಲ್ಲ ಏನು ಬರ್ತಾವೆ, ಎಲ್ಲವೂ ವಿಷಯಗಳ ಇಚ್ಛೆ. ಏನು ಈಗ ವಿಚಾರ ಸಾಗರದಲ್ಲಿ ಏನು ಶಬ್ದಾದಿ ಪಂಚ ವಿಷಯಗಳಿಂದ ವರ್ಜ ಆಗಬೇಕು ಅಂತೈತೆ. ಆಮೇಲೆ ಉಪಪತ್ ಏನು ಇದು ಸಮಾಧಿ ಷಟ್ಕದಲ್ಲಿ ಏನದ ರೀ 5ನೇದ್ದು ಉಪರತಿ ಅಂದ್ರೆ ಯಾವುದಕ್ಕೆ ಅನ್ನಬೇಕು ಅಂತ ಹೇಳೋ ವಿಚಾರ ಸಾಗರದಲ್ಲಿ ಹೇಳಿದಾರ. ಮೊದಲಕ್ಕೆ ಏನಪ್ಪಾ ಅಂತ ಕೇರೆ ತ್ಯಾಗ ಮಾಡಿದ ವಸ್ತುಗಳು ಪುನಃ ಪ್ರಾಪ್ತಿಯಾದರೂ ಗ್ರಹಣ ಮಾಡಲಾರದಿರುವುದೇ ಉಪರತಿ ಅಂತೇನು ಹೇಳ್ಯಾರ. ಅಲ್ಲಿ ವನಿತಾದಿ ವಿಷಯದಲ್ಲಿ ಏನಪ್ಪಾ ಅಂತ ಕೇರೆ ದುಃಖ ಬುದ್ಧಿ ಅಂತ ತಿಳ್ಕೊಂಡು ಮುಂದೆ ಮತ್ತೊಮ್ಮೆ ಶಬ್ದ ಬಳಸಿದ್ರು. 2 ಸಲ ಶಬ್ದ ಬಳಸ್ಯಾರ. ಏನನ್ನ ಸ್ತ್ರೀ ಅನ್ನೋ ಶಬ್ದ 2 ಸಲ ಬಳಸ್ಯಾರ. ಇಲ್ಲ ಉಪರತಾಗ 2 ಸಲ ಬಳಸ್ಯಾರ. ಉಪರತಿ ಒಳಗೆ ಏನ್ ಮಾಡ್ಯಾರಿ 2 ಸಲ ಬಳಸ್ಯಾರ. ಪೂರ್ವ ಪಕ್ಷ ಆಕ್ಷೇಪ ಮಾಡಿದ ಒಂದು ಶಬ್ದವನ್ನ ಒಮ್ಮೆ ಹೇಳುವಾಗ ಅದನ್ನು ಪುನಃ 2 ಸಲ ಉಪಯೋಗ ಮಾಡಿದ್ರೆ ಯಾವ ದೋಷ ಬರ್ತದೆ? ದುರುಕ್ತಿ ದೋಷ ಬರ್ತಾ ಇದೆ. ಏನ್ ಸರಿರಿ ಅಂದ್ರೆ ಮುಗಿದೋತು, ಸರಿರಿ ಅಂದ್ರೆ ಮುಗಿತಲ್ಲ, ಸರಿ ಅಂದ್ರೆ ಏನಾಯ್ತು? ದುರುಕ್ತಿ ಅಂತ ನಾವ ಎಲ್ಲಪ್ಪ ಕೆಲವು ಪ್ರಸಂಗದಲ್ಲಿ ದುರುಕ್ತಿ ಇದ್ರು ಭೂಷಣವೇ ಅಂತ ಹೇಳುವಾಗ ಅಲ್ಲಿಯೂ ಕೂಡ ಒಮ್ಮೆ ಸ್ತ್ರೀ ಶಬ್ದ ಬಳಸೋದು ಬಿಟ್ಟು ತ್ಯಾಗ ಮಾಡೋದು ಅಂತ ಹೇಳೋದು ಬಿಟ್ಟು 2 ಸಲ ಸ್ತ್ರೀ ಶಬ್ದ ತಗೊಂಡು 2 ಸಲ ಯಾಕೆ ತ್ಯಾಗ ಮಾಡಂತ ಹೇಳಿದ್ರಿ ಅಂದ್ರೆ ಈ ವಿಷಯಕ್ಕೆ ಸಮನ್ವಯ ತಗೋಬೇಕಾಗಿದ್ದು ನನಗೆ. ಅಂದ್ರೆ 2 ಸಲ ಹೇಳಿದ್ರಲ್ಲ, ಮತ್ತು ಒಮ್ಮೆ ಹೇಳೋದನ್ನ 2 ಸಲ ಇರೋದು ನಿಮ್ಮ ಮ್ಯಾಲ ದುರುಕ್ತಿ ದೋಷ ಬರ್ತದ ಅಂದ್ರು. ಇಲ್ಲಪ್ಪ ಉಲ್ಟಾ ನಮಗ ದುರುಕ್ತಿ ದೋಷ ಇಲ್ಲ, ನಮಗೆ ಭೂಷಣವೇ ಅದ ಅಂತ ಹೇಳಿದರು. ಯಾಕೆ ಭೂಷಣ ಅಂತ ಕೇಳಿದ್ರೆ ಈ ಶಬ್ದಾದಿ ಪಂಚ ವಿಷಯಗಳಿಂದ ಕೂಡಿಕೊಂಡು ಸ್ತ್ರೀಗಳು ತೋರುವುದರಿಂದ ಈ ಪಂಚ ವಿಷಯಗಳಕ್ಕಿಂತಲೂ ಹೆಚ್ಚಿಗೆ ಒಂದೇನದಪ್ಪ ಅಂತ ಕೇಳಿದ್ರೆ ವಿಷಯ ಸುಖ ಕೊಡುವಂಥ ಸಾಮರ್ಥ್ಯ ಇರುವುದರಿಂದ 2 ಸಲ ಹೇಳಿದ್ದೇವೆ ಅಂದರು. ಏನ್ರಿ ಅಲ್ಲಿ ಸ್ಪಷ್ಟ ಬರೆದಿದ್ದಾರೆ, ಈ ಸ್ತ್ರೀಗಳಲ್ಲಿ ಶಬ್ದಾದಿ ಪಂಚ ವಿಷಯಗಳು ದೊರಿತಾವ್. ಏನು ದೊರಿತಾವ್ರಿ? ಶಬ್ದಾದಿ ಪಂಚ ವಿಷಯಗಳನ್ನು ಲೋಕಾನುಭವದಲ್ಲಿ ಸಾಕಷ್ಟು ಕಾಣ್ತೇವೆ ನಾವು. ಅಕಸ್ಮಾತ್ ಒಂದಿಷ್ಟು ಏನಪ್ಪ ಅಂದ್ರೆ ಮಾತಾಡ್ಸಿದ್ರಂದು ಒಳ್ಳೆ ಹಿಗ್ಗಿರ್ತದ ಮನುಷ್ಯ. ಏನು ಮಾಡಿರ್ತದ್ರಿ? ಮಾತಾಡ್ಬೇಕಂತ ಹಾತೋರ್ತಿರ್ತಾನ, ಧೈರ್ಯ ಇರೋದಿಲ್ಲ. ಅಕಸ್ಮಾತ್ ಅವರೇ ಮಾತಾಡಿದ್ರು ಅಂದ್ರೆ ಏನ್ರಿ ಮಾತಾಡಿದ ಕುಲಂಕ ಒಳ್ಳೆ ಖುಷಿಯಾಗಿರ್ತಾ ಇದೆ. ಏನ್ರಿ ಮತ್ತೊಬ್ಬನ ಮುಂದೆ ಹೇಳ್ಕೊಂತ ಅಡ್ಡಾಡ್ತಾನ ಅಂದ್ರೆ ಮಾತು ಏನದು ಶಬ್ದ ಅನ್ನೋದಾಯ್ತು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಏನೋ ಗದ್ದಲದೊಳಗೆ ಸ್ವಲ್ಪ ಕೈ ಬಡದು ಬಂದ್ರೆ ಅವಾಗೂ ಹಿಗ್ಗುತ್ತಾ ಇದ್ದಾನ. ಏನಾಗೋದ್ರಿಂದ? ಸ್ಪರ್ಶ ಜ್ಞಾನ ಆಗೋದ್ರಿಂದ. ಇನ್ನು ಆಮೇಲೆ ರೂಪ ನೋಡಿ ಏನು ಮಾಡ್ತಾನ? ಖುಷಿ ಪಡ್ತಾ ಇದ್ದಾನ. ಆಮೇಲೆ ಏನಪ್ಪ ಅಂದ್ರೆ ಸುಗಂಧ ದ್ರವ್ಯಗಳ ವಾಸ ಬಂದ್ರೆ ಖುಷಿ ಪಡ್ತಾ ಇದ್ದಾನ. ಆ ನಂತರದಲ್ಲಿ ಏನಾದರೂ ತಿನ್ನುವ ಪದಾರ್ಥಗಳ ಸಿಕ್ಕು ಅಂದ್ರೆ ಖುಷಿ ಪಡ್ತಾ ಇದ್ದಾನೆ. ಏನಿಲ್ರಿ, ಇವು 5 ವಿಷಯಗಳು ದೊರೆಯುವುದಲ್ಲದೆ 5 ವಿಷಯಗಳಿಂದ ಒಡಗೂಡಿಕೊಂಡಿರ್ತಕ್ಕಂಥ ಸ್ತ್ರೀಗಳಿಂದ
ಕೊನೆಗೆ ಮೈಥುನ ಸುಖವು ಸಿಗುವುದರಿಂದ, ಅಂದರೆ ಇವು 5ರಿಂದ ಹಿಡ್ಕೊಂಡು ಮೈಥುನ ಸುಖದ ಪರ್ಯಂತರವಾಗಿ ಅಲ್ಲಿ ದೊರೆಯುವುದರಿಂದ 2 ಸಲ ನಾ ಸ್ತ್ರೀಯನ್ನು ವರ್ಜ ಮಾಡಿ ಅಂತ ಹೇಳುವ ಹೊರತಾಗಿ, ಆದರೆ 2 ಸಲ ಹೇಳುವ ಅಭಿಪ್ರಾಯ ನಮ್ಮದು ಇಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ವನಿತಾದಿ ಅಂದ್ರೆ ಸ್ತ್ರೀಗಳನ್ನೇ ಮೊದಲು ಮಾಡಿಕೊಂಡು ಶಬ್ದ ಸ್ಪರ್ಶ ವಿಷಯಗಳ ಇಚ್ಛೆ, ಏನು ಇವೆಲ್ಲದರ ಇಚ್ಛೆ ಮಾಡ್ತೀವಿಲ್ಲ ಅಂತ ಕೇಳಿ ಮುಳುಗಿ ಏನು ಆಳಿ ಅಂದಾರ ಏನ್ರಿ, ಅದರಾಗ ಮುಳುಗಿ ಆ ಎಂಥ ಸಮುದ್ರದಿರೋದು ಇಚ್ಛಾರೂಪ ಸಮುದ್ರದಲ್ಲಿ ಮುಳುಗಿ ಏನು ಮಾಡ್ತೀವಿ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಎಂಬ 10 ಇಂದ್ರಿಯಗಳಿಂದ ಈ ವಿಷಯಾದಿಗಳ ಸುಖವನ್ನು ಅನುಭವಿಸ್ಬೇಕಾದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲ ಬೇಕೋ ಏನು ಬೇಕಾಗಿಲ್ಲೋ, ಎಲ್ಲವೂ ಬೇಕು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಈ 10 ಇಂದ್ರಿಯಗಳು ಉಕ್ತ ವಿಷಯಗಳನ್ನು ಗ್ರಹಣ ತ್ಯಾಗ ಮಾಡುವ ಕಾಲಕ್ಕೆ ಉಕ್ತ ವಿಷಯಗಳನ್ನು ಗ್ರಹಣನೂ ಮಾಡ್ತಾವ ತ್ಯಾಗನೂ ಮಾಡ್ತಾವ. ಏನು ಅನುಕೂಲ ಅನ್ನಿಸ್ತಿ ಗ್ರಹಣ ಮಾಡ್ತಾವ, ಪ್ರತಿಕೂಲ ಅನಿಸಿದ್ರೆ ತ್ಯಾಗ ಮಾಡ್ತಾ ಇದ್ದಾವ. ಕಾಲಕ್ಕೆ ಶ್ರೋತ್ರಾದಿ ವಾಗಾದಿಗಳೇ ನಾನೆಂದು ಏನು ಆ ಗ್ರಹಣ ತ್ಯಾಗ ಮಾಡೋ ಕಾಲಕ್ಕೆ ಮಾಡುವ ಯಾವ ಶ್ರೋತಾದಿ ಇಂದ್ರಿಯಗಳು. ಅವಾಗೆಂತ ಗೊತ್ತಿಲ್ಲ ನಿನಗೆ, ಬಿಟ್ಟು 10 ವರ್ಷ ಆಯ್ತು ಗೊತ್ತಿಲ್ಲನು ಅಂತಾನು. ಏನು ಈಗ ಗ್ರಹಣ ತ್ಯಾಗವೋ ತ್ಯಾಗದ ಏನ್ರಿ ನಮ್ಗೆ ಹೇಳೇ ಇಲ್ಲಲ್ಲ, ಎದಕ್ಕೆ ಮದುವೆಗೆ ಅದು ಮರ್ತು ರೀ 10 ವರ್ಷ ಆತ್ರಿ ಹಾಗೆ ಅಂತ. ಇಲ್ಲಿ ಏನದ ಗ್ರಹಣ, ಒಮ್ಮೆ ಗ್ರಹಣ ಒಮ್ಮೆ ತ್ಯಾಗ. ಎಲ್ಲ ವಿಷಯಗಳಲ್ಲೂ ಏನು ಒಂದ ವಿಷಯದಲ್ಲೂ ಎಲ್ಲ ವಿಷಯಗಳಲ್ಲಿ ಏನಕ್ಕದ್ರಿ ಒಮ್ಮೆ ಗ್ರಹಣನೂ ಅದ ಒಮ್ಮೆ ತ್ಯಾಗನು. ಒಟ್ಟ ಅವ್ರ ಮಾತು ಕೇಳೋದು ಬಿಟ್ಟಿವ್ ನೋಡ್ರಿ ಅಂದ್ರೆ ಏನರ್ಥ ತ್ಯಾಗ. ಅವ್ರು ಹೇಳಿದ ಮಾತು ಉಗುಳು ಹಾಕಿ ತಾಟೋದಲ್ರಿ ಅಂದ್ರೆ ಏನರ್ಥ ಗ್ರಹಣ. ಇದರಂತೆನೆ 5 ವಿಷಯಗಳ ಸಂಬಂಧಪಟ್ಟು ಅದರ ಜೊತೆಗೆ 5 ವಿಷಯಗಳಿಂದ ಯುಕ್ತವಾದ ವನಿತಾದಿಗಳಲ್ಲಿ ಒಮ್ಮೆ ಗ್ರಹಣನೂ ಅದ ಒಮ್ಮೆ ತ್ಯಾಗವೂ ಅದ. ಈ ಗ್ರಹಣ ತ್ಯಾಗ ಮಾಡುವ ಯಾವು ಇಂದ್ರಿಯಗಳು. ಈಗೇನಂತ ನೀವ ನಾ ತ್ಯಾಗ ಮಾಡೇನಿ ನಾನಾ ಗ್ರಹಣ ಮಾಡೀನಿ ಅಂತಾನಲ್ಲ, ಎದರ ಅಭಿಮಾನದ ಈಗ ಇಂದ್ರಿಯಗಳ ಅಭಿಮಾನದ. ಇನ್ನು ಚಂದ್ರೋದಯಕ್ಕೆ ಹೋಲಿಸಬೇಕಾದಾಗ ಇಂದ್ರಿಯದ ಧರ್ಮಾದಿಗಳ ಗ್ರಹಣದ, ಇಂದ್ರಿಯಗಳ ಗ್ರಹಣ ಇಲ್ಲ, ಕೇವಲ ಧರ್ಮಾಧ್ಯಾಸ ಅಂತಾರ. ಅಲ್ಲೇನಂತಾರೆ ಕೇವಲ ಧರ್ಮಾಧ್ಯಾಸ. ಇಲ್ಲಿ ಸತ್ಯಾಧ್ಯಾಸ ಸಂಸರ್ಗ ಹೇಳುವಾಗ ಧರ್ಮ ಸಹಿತ ಧರ್ಮೀಯಾಧ್ಯಾಸ ಹೇಳಿದಾರೆ. ಅಲ್ಲಿ ಏನ್ರಿ ಮಾಡುತ್ತಿರ್ಲಿಕ್ಕೆ ಇದು ಇತರಾಧ್ಯಾಸವೆನಿಸುತ್ತದೆ. ಇತರಾಧ್ಯಾಸ ಅಂದ್ರೆ ಒಂದರದೇ ವಿಷಯಗಳನ್ನು ಬಿಟ್ಟು ವಿಷಯಗಳಿಗೆ ಸಂಬಂಧಪಟ್ಟಂತ ತ್ಯಾಗ ಗ್ರಹಣ ಯುಕ್ತವಾದಂಥ ಇಂದ್ರಿಯಗಳಲ್ಲಿ ಏನು ಮಾಡ್ಯಾನ ಅಭಿಮಾನ ಮಾಡೋದ್ರೆ ಇಂದು ಇತರೆ ಅಧ್ಯಾಸ ಅಂತಾರೆ. ಇದಕ್ಕೆ ಒಂದರದ ಅಧ್ಯಾಸ ಆಗ್ಯದ ಏನ್ರಿ. ಈಗ ಧರ್ಮಗಳ ಅಧ್ಯಾಸ ಇಲ್ಲಿ ಇವನಿಗೆ. ಆ ಧರ್ಮಗಳ ಗ್ರಹಣ ತ್ಯಾಗ ಮಾಡುವ ಯಾವ ಇಂದ್ರಿಯಗಳು ಅವುಗಳನ್ನು ಅಭಿಮಾನ ಮಾಡಿಕೊಂಡು ನಾ ಅಂತಾನ. ಅದಕ್ಕಾಗಿ ಒಂದರ ಅಧ್ಯಾಸ, ಧರ್ಮದ ಅಧ್ಯಾಸ ಅಲ್ಲ, ಕೇವಲ ಧರ್ಮೀಯ ಅಧ್ಯಾಸ ಅದ. ಇದಕ್ಕೆ ಇತರೆ ಅಧ್ಯಾಸ ಅಂತ ಕರೀತಾರೆ. ಆಮೇಲೆ ಬಳಿಕ ಪ್ರಕಾಶಾತ್ಮಕ ಸತ್ವಗುಣದಿಂದ, ಪ್ರಕಾಶಾತ್ಮಕ ಅಂದ್ರೆ ಪ್ರಕಾಶವನ್ನುಂಟು ಮಾಡುವ ತನ ಉಳ್ಳದ್ದು. ಪ್ರಕಾಶಮಾತ್ಮಕ ಅಂದ್ರೆ ಕರ್ತ, ಏನು ಮಾಡುವುದು ಪ್ರಕಾಶವನ್ನು ಮಾಡುವುದು ಅಂದ್ರೆ ಅರಿಯುವುದು. ಯಾವುದಪ್ಪ ಸತ್ವಗುಣದಿಂದ ಕೂಡಿ ಸರ್ವ ದೃಶ್ಯ ಪದಾರ್ಥವನ್ನು ತಿಳಿಯೋಣದರಿಂದ ನಾನು ಬುದ್ಧಿ. ಏನು ಸರ್ವ ದೃಶ್ಯ ಪದಾರ್ಥಗಳನ್ನು ಸತ್ವಗುಣದಿಂದ ಕೂಡಿಕೊಂಡು ಪ್ರಕಾಶ ಮಾಡುವ ವ್ಯವಹಾರದ ಇದ್ದಾಗ ನಾನೇನಂತ ತಿಳ್ಕೊಂಡನ, ನಾನೇ ಬುದ್ಧಿ. ಪ್ರಕಾಶ ಮಾಡೋದು ಯಾವುದು ಬುದ್ಧಿ. ಬುದ್ಧಿಯಲ್ಲಿ ಪ್ರಕಾಶ ಮಾಡ್ಬೇಕಾದ್ರೆ ಯಾವ ಗುಣ ಅದ ಸತ್ವಗುಣ ಅದ. ಸತ್ವಗುಣದಿಂದ ಯುಕ್ತವಾದ ಬುದ್ಧಿ ಎದಕ್ಕೆ ವಿಷಯ ಮಾಡ್ತದಪ್ಪ ಅಂದ್ರೆ ದೃಶ್ಯ ಪದಾರ್ಥಗಳಿಗೆ ಅಲ್ಲೋ. ಅಯಂ ಘಟಃ ಅಂತ ಅರುತ್ವಿ, ಇದು ಘಟವಿರುತ್ತದೆ ಅಂದ್ವಿ, ಇದು ಮಯಕ್ಕಿರುತ್ತದೆ ಅಂದ್ವಿ. ಇದನ್ನು ಅರುತ್ ಹೇಳೋದು ಬುದ್ಧಿಯೋ ಮತ್ತೆ ಯಾವ್ದಾರು ಬುದ್ಧಿ. ಸತ್ವಗುಣ ಇದ್ದಾಗ ಅರಿತದ, ಸತ್ವಗುಣ ಇರಲಾರ್ದು ಅರಿತದ ಅಂದ್ರೆ ಪ್ರಕಾಶ ಮಾಡುವುದೋ ಏನಲ್ಲವೋ ಪ್ರಕಾಶ ಮಾಡೋದು. ಇಂಥ ಪ್ರಕಾಶ ಮಾಡುವಂಥ ಸತ್ವಗುಣಯುಕ್ತವಾದ ಬುದ್ಧಿ ನಾನು ಅಂತ ತಿಳ್ಕೊಂಡೆ. ಅರ್ಥ ಅವ್ರು ಯಾರು ನಾನ ತಿಳಿದೇನು ಅದನ್ನೆಲ್ಲ ನಾ ತಿಳಿದ ಮೇಲೆ ಅವ್ರಿಗೆ ಹೇಳೇನಿ ಅಂದ್ರೆ ನನಗೆ ತಿಳಿದ ಮೇಲೆ ಹೇಳೇನಿ ಅಂತಿರ್ತಾನಲ್ಲ. ಅಂದ್ರೆ ಬುದ್ಧಿ ತಿಳಿಯೋದೋ ಏನು ತಾ ತಿಳಿಯೋದನೋ, ತಾ ಪ್ರಕಾಶ ಮಾಡಾದ ಅನ್ಕರೆ. ಆದ್ರೆ ಬುದ್ಧಿ ವ್ಯವಹಾರ ಇದು ಹಿಂಗಂತ ಕೇಳು ವ್ಯವಹಾರ ಇಲ್ಲ, ಬೆಳಗ್ತದ ಅಷ್ಟೇ ಕರೆ. ಏನ್ರಿ ಈ ಪ್ರಕಾರ ಅಂದ್ರೆ ಬುದ್ಧಿ ಎಂಬ ಅಭಿಮಾನ ಸುತ್ತಿರ್ಲಿಕ್ಕೆ ಇದು ಇತರೇತರ ಅಧ್ಯಾಸವೆನಿಸುತ್ತದೆ. ಇದು ಇತರೇತರ ಅಧ್ಯಾಸ ಅಂತಾರ, ಇಲ್ಲ ಅನ್ಯೋನ್ಯ ಅಧ್ಯಾಸ ಅಂತಾರ. ಇತರ ಅಧ್ಯಾಸ, ಇತರೇತರ ಅಧ್ಯಾಸ ಬಿಡಿಸೋದಾಗ ಏನದ್ರಿ ಇತರ ಅಧ್ಯಾಸ. ಇತರ ಆಕಾರಗಳ ಮುಂದೆ ಸುಮ್ಮನೆ ಒಂದೊಂದೇನೋ ಗುರು ಯಾರೋ ಹೇಳಿದ್ದು ಕೇಳಿ ಹೇಳ್ತೇನೆ ಅಷ್ಟೇ.
ಅಕಾರಗಳ ಮುಂದೆ ಈ ಕಾರಗಳು ಬಂದರೆ ಏಕಾರವು ಆದೇಶವಾಗುತ್ತದೆ ಅಂತ ಗುಣಸಂಧಿ ನಿಯಮದ ಏನ್ರಿ. ಇಲ್ಲ ಊಕಾರಗಳ ಮುಂದೆ ಓಕಾರಗಳು ಬಂದರೆ ಓಕಾರ, ಅಕಾರಗಳ ಮುಂದೆ ಊಕಾರಗಳು ಬಂದರೆ ಓಕಾರ ಆದೇಶವಾಗುತ್ತದೆ. ಅದಕ್ಕೂ ಏನಂದಾರ ಗುಣಸಂಧಿನ ಅಂದಾರ. ಹಾಗೆ ಇಲ್ಲಿ ಇತರ 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 ಅದಕ್ಕೆ ಇತರ ಕೂಡಿಸಿದ್ರೆ ಇತರೇತರ. ಇತರ ಇತರ ಅಂದ್ರೆ ಬೇರೆ ಬೇರೆ ಅದಾವ ಇನ್ನು ಒಂದಾತು ಬೇರೆ ಬೇರೆ. ಹೇಗಂತ ಕೇಳಿದ್ರೆ ಇತರ ಇತರ ಅಧ್ಯಾಸವಿನ ಅಂದ್ರೆ ಬುದ್ಧಿಯ ಅಧ್ಯಾಸ ಆತ್ಮನಲ್ಲಿ, ಆತ್ಮನ ಅಧ್ಯಾಸ ಬುದ್ಧಿಯಲ್ಲಿ. ಏನ್ ಆತ್ಮನ ಅಧ್ಯಾಸ ಯಾರಲ್ಲಿ? ಬುದ್ಧಿಯಲ್ಲಿ. ಬುದ್ಧಿಯ ಅಧ್ಯಾಸ ಯಾರಲ್ಲಿ? ಆತ್ಮನಲ್ಲಿ. ಅದೇ ಹೇಗಪ್ಪ ಅಂತ ಕೇಳಿದ್ರೆ ಅಸ್ತಿತ್ವ ಆತ್ಮಂದದೋ ಬುದ್ಧಿದದೋ? ಆತ್ಮಂದದ. ಆತ್ಮನ ಅಸ್ತಿತ್ವ ಈಗ ಎಲ್ಲಿ ತೋರ್ತದ? ಬುದ್ಧಿಯಲ್ಲಿ. ಹಂಗಾರೆ ಇದು ಏನು ಅಧ್ಯಾಸ? ಆತ್ಮಂದ ಅಧ್ಯಾಸ ಆಯ್ತು. ಇನ್ನ ಈ ಎಲ್ಲ ವ್ಯವಹಾರ ಮಾಡೋದು ಬುದ್ಧಿಯೋ ಆತ್ಮನೋ? ಬುದ್ಧಿ. ಮತ್ತ ನಾ ಮಾಡ್ತೇನೆ ಅನ್ನುವಾಗ ಈ ಬುದ್ಧಿ ಆರೋಪ ಯಾರ ಮೇಲೆ ಆಗ್ಯದ? ಆತ್ಮನ ಮೇಲೆ. ಇದಕ್ಕೆ ಇತರ ಇತರ ಅಧ್ಯಾಸ ಅಂತ ಕರೀತಾರ. ಈ ಪ್ರಕಾರ 4 ವಿಧದ ಅಧ್ಯಾಸಗಳಿಂದ ಇವಕ್ಕೆ ಇದು ಹಿಂಗೆ ಇಲ್ಲಿ ಹಿಂಗೆ ಬರ್ದಾರ, ಮತ್ತೆ ಅದ ಹೆಂಗೆ ಅನ್ಯೋನ್ಯ ಅಧ್ಯಾಸ ಆಕತ್ತೆ ಅಂತ ಕೇಳಿದ್ರೆ ಮುಂದೆ ಪೂರ್ಣ ಸ್ಪಷ್ಟವಾಗಿ ಬರ್ದಾರ. ಈ ವಿಷಯ ವಿಚಾರಚಂದ್ರೋದಯ, ವೃತ್ತಿ ಪ್ರಭಾಕರ, ಆಮೇಲೆ ಏನಪ್ಪಾ ಅಂತ ಕೇರೆ ಸಿದ್ಧಾಂತಲೇಶ, ಬ್ರಹ್ಮಸೂತ್ರ ಅಲ್ಲಿ ಅಧ್ಯಾಸ ಭಾಷೆಯೊಳಗೆ ಬರ್ದೇವಿ, ಬೇಕಾರೆ ಅಲ್ಲಿ ನೋಡ್ಕೋರಿ ಅಂತ. ಅಂದ್ರೆ ಅಲ್ಲಿ ಇರುತ್ತದೆ ನೋಡ್ಕೋರಿ ಅಂತ. ಅಂದ್ರೆ ಹೆಸರಷ್ಟ ಬದಲಿ ಅದಾವ, ಆದರೆ ಆ ಅಧ್ಯಾಯಕ್ಕೆ ಸಮನ್ವಯ ಪಟ್ಟ ಅದಾವು. ಅಧ್ಯಾಸವೆನಿಸುತ್ತದೆ. ಈ ಪ್ರಕಾರ 4 ವಿಧದ ಅಧ್ಯಾಸಗಳಿಂದ ಕೂಡಿದವನಾದ್ದರಿಂದಲೇ ದೇಹದಲ್ಲಿ, ಇಂದ್ರಿಯಗಳಲ್ಲಿ, ಬುದ್ಧಿಯಲ್ಲಿ, ಅಹಂಕಾರದಲ್ಲಿ ಏನಾಗಿದೆ ನಿನಗೆ? ನಾನು ಅಂತ ಅಧ್ಯಾಸ ಆಗ್ಯದ. ದೇಹದಲ್ಲಿನೂ ನಾನಂತ ಅಭಿಮಾನ ಪಟ್ಟಿ, ಇಂದ್ರಿಯಗಳಲ್ಲಿ ನಾನೆಂಬ ಬುದ್ಧಿ ಅದ, ಬುದ್ಧಿಯಲ್ಲಿಯೂ ಕೂಡ ಅದು ಬುದ್ಧಿ ಆಗ್ಬೇಕು, ಬುದ್ಧ ಎಲ್ಲಿ ಆಗ್ಯದ್ರಿ. ಅದಕ್ಕೆ ಪ್ರಿಂಟ್ ದೋಷ ಅದ, ಸ್ವಲ್ಪ ತಿದ್ಕೋರಿ ಅಷ್ಟೇ. ಬುದ್ಧಿಯಲ್ಲಿ, ಅಹಂಕಾರದಲ್ಲಿ ನಾನು ನಾನು ಎಂಬುವ ಈ ಭಾವನೆಯು ಏನಂದ್ರೆ ಒಂದೇ ಇತ್ತ ನಾನು ಅಂತ ಇಷ್ಟ ಬಳಸ್ತಿದ್ರು. 4 ಸಲ ಅದ. ನಾನು ನಾನು ಅಂದ್ರೆ ದೇಹವೇ ನಾನು, ಆಮೇಲೆ ಇಂದ್ರಿಯಗಳೇ ನಾನು, ಆಮೇಲೆ ಬುದ್ಧಿಯೇ ನಾನು, ಕೊನೆಗೆ ಯಾವುದು? ಅಹಂಕಾರವೇ ನಾನು. ಈಗ ಅಂತಃಕರಣ ಚತುಷ್ಟಯ ಬಂದಾಗ ಅಹಂಕಾರ ಕಡೆಗೆ ಆಯ್ತು. ಅಜ್ಞಾನದ ಕಡೆ ಬರುವಾಗ ಅಹಂಕಾರ ಮೊದಲಾಕದೆ. ಅಜ್ಞಾನದಿಂದ ಮೊದಲು ಉತ್ಪತ್ತಿ ಆದದ್ದು ಯಾವುದು? ಅಹಂಕಾರ. ಅದಕ್ಕಾಗಿ ಮೊದಲ ಅಧ್ಯಾಸ ಅದರದ್ದು ಹೇಳಿದ್ರು. ಈಗ ಕ್ರಮವಾಗಿ ಹೇಳಬೇಕಾದಾಗ ಕೊನೆಗೆ ಹೇಳಿದರು. ಮೊದಲು ದೇಹ, ದೇಹದಲ್ಲಿ ಇಂದ್ರಿಯ, ಆ ದೇಹದೊಳಗೆ ಬುದ್ಧಿ, ಆ ಬುದ್ಧಿ ಹಿನ್ನೆಲೆಯಲ್ಲಿ ಅಹಂಕಾರ. ಭಾವನೆಯು ಬಹಳ ದೃಢವಾಗಿ ಹೋಯ್ತು. ಏನು ಅಟ ಇಟ ಆಗಿದೇನ್ರಿ? ಮಾನ್ಯದ ದೃಷ್ಟಾಂತ ಹೇಳಿದ್ನಲ್ಲ, ಎದರದ್ರಿ? ಎಷ್ಟು ಗಟ್ಟಿ ಅದ ಅನ್ನೋದಕ್ಕೆ ಅಂತ ಹೇಳಿಲ್ಲ. ಯಾವ ದೃಷ್ಟಾಂತ ರೀ? ಕಸಬರಿಗೆ ಹೋಗುದದ್ದು. ಕಸಬರಿಗೆ ಹೋಗುದದ್ದು ಎಷ್ಟು ಗಟ್ಟಿ ಆಗೈತೆ ಅಂತ ಹೇಳಿದ್ರಿ ನೀವು. ನಾ ಹೇಳಿದ್ದೇನೆ ಪರೀಕ್ಷೆ ಮಾಡಿ ನೋಡಿರ್ಬೇಕಾರೆ ನನಗೇನು ತೊಂದರೆ ಆಗುದಿಲ್ಲ ಅಂತೇಳಿ. ಯಾಕೆ ನೀವು ಪರೀಕ್ಷೆ ಮಾಡಕ್ ಹೋದ್ರ ಆ ಸ್ವಾಮಿ ಹೇಳ್ಯಾನ, ನೀವು ಮಾಡ್ಯಾನ, ನೋಡು ಅವ್ನ ಸ್ವಾಮಿನ ಅನ್ನೋಂಥ ವ್ಯವಹಾರ ಇಲ್ಲ. ಮತ್ತೇನಾರು ಹೇಳುವಾಗ ಆದ್ರೆ ಬರ್ತದ ಹಂಗ. ಮಾತು ಕೇಳಬೇಡ್ರಿ ಅಂತ ನಿಮ್ಗೆ ಹೇಳಿದ್ವಿ ಅಂದ್ರೆ ನೀವು ಅಕಸ್ಮಾತ್ ಹೋಗಿ ಹಂಗೆ ಮಾತು ಕೇಳಬೇಡ ಅಂತ ಹೇಳ್ಯಾರ ನಮ್ಮ ಗುರುಗಳು ಅಂತ ನೀವು ಅಂದ್ರಿ ಅಂದ್ರೆ ನಾವು ಹೇಳ್ದೇವ ಎಂತವದನ, ನೀ ಕೇಳ್ದೇವ ಎಂತವದಿ, ನಡಿ ನೋಡುನು ಅಂತಾರ. ಆದ್ರೆ ಕಸಬರಿಗೆ ಹೋಗೋದ್ರ ಬಗ್ಗೆ ಮಾಡಕ್ ಹೋದ್ರ ಅದೇ ಮಾಡ್ತೀರಿ, ಬರ್ರಿ ಕೆಲಸ ಮಾಡಿ ಸುಮ್ಮನೆ ಅದನ್ನೇ ಅಂತ ಇಷ್ಟ ಅನ್ಬಹುದು, ನೋಡುನ್ ನಡಿ ಸ್ವಾಮಿ ಅನ್ನೋದಿಲ್ಲ. ಆದ್ದರಿಂದಲೇ ನೀನು ಜೀವಾತ್ಮನು. ನೀ ಏನ್ ಅನಿಸ್ಕೊಂಡಿ? ಜೀವಾತ್ಮ ಅಂತ ಹೆಸರು ನಿನಗ್ ಬಂತು. ಜೀವ ಅಲ್ಲ, ಜೀವಾತ್ಮ ಅಂತ ಬಂತು. ಜೀವ ಚೇತನದ, ಜೀವಾತ್ಮ ಭಾವ ಏನದಪ್ಪ ಅಂದ್ರೆ ಮಿಥ್ಯ ಅದ. ಜೀವಾತ್ಮ ಭಾವ ಈ ದೇಹಾದಿಗಳೊಡನೆ ಕೂಡಿಕೊಂಡು ಏನು ಮೊದಲಾಯ್ತು? ಜೀವಾತ್ಮ ಭಾವ ನಿನಗೆ ಬಂದದಲ್ಲ ಎಂದು ಅನ್ನಿಸಿಕೊಂಡು ಪಂಚಭೂತಗಳ ಅಪಂಚೀಕರಣ. ಅಪಂಚೀಕರಣ ಅಂದ್ರೆ ಅಪಂಚೀಕೃತ ಭೂತ ಅಂತ. ಪಂಚೀಕರಣ ಆಗಲಾರದೆ ಇರುವ ಭೂತಗಳಿಗೆ ಏನಂತಾರ? ಅಪಂಚೀಕೃತ ಅಂತಾರ, ಅಪಂಚೀಕರಣ ಅಂತಾರ, ಸೂಕ್ಷ್ಮ ಭೂತ ಅಂತಾರ, ತನ್ಮಾತ್ರ ಅಂತಾರ, ಪರಿಣಾಮಗಳು. ಆಮೇಲೆ ಪಂಚೀಕರಣಾತ್ಮಕ ಪುನಃ 5 ಭೂತಗಳು ಪಂಚೀಕರಣವಾದ ಮೇಲೆ ಸೂಕ್ಷ್ಮ ಸ್ಥೂಲ ಶರೀರ ರೂಪ ಸೃಷ್ಟಿಯಲ್ಲಿ ಅಪಂಚೀಕೃತ ಪಂಚಮಭೂತದಿಂದ ಅಥವಾ ಅಪಂಚೀಕರಣ ಭೂತದಿಂದ ಏನ್ ತಯಾರಾತ್ರಿ? ಸೂಕ್ಷ್ಮ ಸೃಷ್ಟಿ ತಯಾರಾಯ್ತು. ಆಮೇಲೆ ಪಂಚೀಕೃತ ಭೂತಗಳಿಂದ
ಸ್ಥೂಲ ಸೃಷ್ಟಿ ತಯಾರಾಯಿತು. ಮೊದಲು ಉತ್ಪತ್ತಿ ಆಗೋದು ಯಾವುದು? ಸೂಕ್ಷ್ಮ ಸೃಷ್ಟಿ. ನಂತರದಲ್ಲಿ ಉತ್ಪತ್ತಿ ಯಾವುದು? ಸ್ಥೂಲ ಸೃಷ್ಟಿ. ವಿಚಾರಿಸಂದ್ರು ಎರಡನೇ ಕಾಲ ಪಕ್ಕ ಇದೈತಂದ್ರೆ ಇದೆಲ್ಲ ಅನ್ವಯ ಆಗ್ತಾ ಇದೆ. ಏನ್ರಿ? ಏಕೋಹಂ ಬಹುಶಃ ಪ್ರಜಾಯೇಯ ಅಂತ ಇಚ್ಛ ಆಯ್ತು ಅವನಿಗೆ. ಇಚ್ಛ ಆಗೋದಷ್ಟೇ ತಡ ಏನಾಯ್ತು? 5 ಭೂತಗಳಿಗೆ ಕ್ಷೋಭಗೊಂಡು ಮಾಯಾ ಜನ್ಮ ಕೊಡ್ತು. ಕೆಲಸ ನಡೀಲಿಲ್ಲ. ಸೂಕ್ಷ್ಮ ಸೃಷ್ಟಿ ತಯಾರಾಯ್ತು, ಕೆಲಸ ನಡೀಲಿಲ್ಲ. ಏನ್ರಿ? ಊಟ ಮಾಡೋದು, ಅಡಿಗೆ ಎಲ್ಲ ರೆಡಿ ಅದ, ಬುತ್ತಿ ಬೆನಗುಡನದ, ಕರೆ ಉಣ್ಣಾಕ ಜಾಗ ಇಲ್ಲ. ಏನಿಲ್ಲ? ಉಣ್ಣಾಕ ಜಾಗ ಇಲ್ಲ. ಎಲ್ಲಿ ಬೇಕಾದಲ್ಲ ಬುತ್ತಿ ಬಿಚ್ಚುಂತೇವನು ಜಾಗ ನೋಡ್ತೇವಲ್ರಿ. ಹಂಗ ಸೂಕ್ಷ್ಮ ಸೃಷ್ಟಿಯಲ್ಲಿ ಮಾಡಿದ ಕರ್ಮದ ಫಲ ಸುಖ ದುಃಖಗಳನ್ನ ಉಣ್ಣಬೇಕಾದ್ರೆ ಅದಕ್ಕೊಂದು ಆಶ್ರಯ ಬೇಕಲ್ಲ. ಅವಾಗ ಅದು ಕೆಲಸ ನಡೀಲಿಲ್ಲ. ಏನಾಯ್ತು? ಸೃಷ್ಟಿ ಮತ್ತು ಪರಮಾತ್ಮ ಇಚ್ಛಾ ಮಾಡಿದ ಪಂಚೀಕರಣವಾಗಲಿ ಅಂತೇಳಿದು. ಅವಾಗ ಭೋಗಾಯತನ ಅಂತ ಕರೆದ್ರು. ದೇವಿ ಪುರಾಣದೊಳಗೆ ಏನ್ರಿ 2ನೇ ಅಧ್ಯಾಯದಲ್ಲಿ ತಪಸ್ಸು ಮಾಡಿದ್ದನ್ನು ಹೇಳಿದರು. 3ನೇ ಅಧ್ಯಾಯದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ತಪಸ್ಸು ಮಾಡಿದಾಗ ದೇವಿ ಭೇಟದ ಭೇಟಿ ಆದ ಕೂಡಲೇ 3 ಮಂದಿಗೆ ನಾನು ಕುರಿತು ಯಾಕೆಷ್ಟು ನೀವು ತಪಸ್ಸು ಮಾಡಕ್ ಹೋಯ್ದಿರಪ್ಪ, ನನ್ನಂತ ಕಡು ನಿಷ್ಕರ್ಣಿ ಜಗತ್ತಿನಾಗ ಹುಟ್ಟಬಾರ್ದು, ಇನ್ನೊಮ್ಮೆ ಹುಟ್ಟಿ ಬೆಳೆಯವ್ರಿಗೆ ಇಂಥ ಗುಣ ಇರಬಾರ್ದು, ಹಾಗಾತ್ ಹೀಗಾತ ಅಂತ ತಿಳ್ಕೊಂಡು ರಂಭಿಸಿದ್ಲು ಅವ್ರನ್ನ. ಯಾರನ್ನ? 3 ಮಂದಿ ಮಕ್ಕಳನ್ನ ರಂಭಿಸಿದ್ಲು. ರಂಭಿಸಿ ಏನಂದ್ಲು ಅಂತ ಕೇಳಿದ್ರೆ, ಏನು ವರ ಬೇಕು ಬೇಡ್ರಿ ಅಂದ್ರು. ನಮ್ಮಂಥವ್ರಾಗಿದ್ದು ಅಂದ್ರೆ ಏನೇನು ಬೇಡ್ತಿದ್ವು ದೇವ್ರ ಬಲ್ಲ. ಏನ್ರಿ? ಅವ್ರು ಏನಂದ್ರು, ನೀ ನಮಗೆ ಸಿಕ್ಕಿದ್ದ ಸಾಕಾಗಿದೆವ, ನಿನ್ನ ಬಿಟ್ಟು ವರ ಬೇಡುವರು ಎಂಥ ಮೂಢರು, ಅವ್ರೆಂಥ ಮೂರ್ಖರು ನಿನ್ನ ಬಿಟ್ಟು ಬೇಡವರು ಅಂತ ತಿಳ್ಕೊಂಡಂದ. ಇಲ್ಲ ಆಯ್ತು, ಒಂದು ಕೆಲಸ ಮಾಡ್ರಿ, ನೀವು ಎಲ್ಲಿರ್ತೀರ ನಾ ಅಲ್ಲಿರತ್ತೇನೆ, ಈ ಜಗತ್ತಿನ ವ್ಯವಹಾರವನ್ನು 3 ಮಂದಿ ಮಾಡ್ಕೊಂಡು ಹೋಗ್ರಿ ಅಂತ. ಸ್ವರ್ಗ, ಮರ್ತ್ಯ, ಪಾತಾಳ, ಅಥವಾ ಉತ್ಪತ್ತಿ, ಸ್ಥಿತಿ, ಲಯ, ಕರ್ತೃತ್ವ ವ್ಯವಹಾರ ವಹಿಸ್ಕೊಂಡು 3 ಮಂದಿ ಆಡ್ರಿಪ್ಪ ಅಂತ ಹೇಳಿದ್ಲು. ಇವ್ರು 3 ಮಂದಿ ಸುಮ್ಮನೆ ಹೂ ಅಂದು ಆ ಕೆಲಸ ಮಾಡ್ಬೇಕೆಲ್ಲ. ಇವ್ರಿಗೆ ಏನು ಹತ್ತಿ ಅಂದ್ರೆ ನಾ ಹತ್ತಿರಿ. ಯಾರಿಗೆ? ಅವ್ರಿಗೆ ರೀ. ಅವಾಗ ಪರಮಾತ್ಮಂದ ಜಗಕ್ಕೆ ದೊರೆ ಒಬ್ಬ ಆತನಾಗಲು ಜಗವು ಸುಚಿತ್ರದಲ್ಲಿ ನಡೆಯುವುದು, ಜಗಕ್ಕೆ 3 ದೊರೆಗಾಗಲು ನಡೆಯುವುದಂತು, ಜಗ ನಡೆಯುವುದಂತು ಅಂತ. ನೋಡು, ಜಗತ್ತಿಗೆ ಅಧಿಕಾರಿಗಳು ಅಷ್ಟೂರಾದ್ರೆ ನಡೆಯಲ್ಲಪ್ಪ, ಒಬ್ರಾಗೋನು ಇಬ್ಬರು ಹೇಳ್ದಂಗೆ ಕೇಳೋನು ಅಂದ್ರೆ ಜಗತ್ತು ಸುಸೂತ್ರ ನಡೀತದ. ಮತ್ತು 3 ಮಂದಿ ಇರವ್ರ 3 ಮಂದಿ, ಮತ್ತು 3 ಮಂದಿ ಹಿರಿಯಾರ ಅಂದ್ರೆ ಹೇಳವ್ರು ಯಾರು ಕೇಳವ್ರು ಯಾರು? ಹೇಳವ್ರು ಆದ್ವು, ಕೇಳವ್ರು ಬೇಕಲ್ಲ ಅಂತ ಹುಕುಮತಿ ತಗದ. ಅದಕ್ಕೆಂದ್ರೆ ಅಕಲ್ ಅಂತಾರ, ಇಲ್ಲ ಅಂದ್ರೆ ಒಂದು ಉಪಾಯ ಅಂತಾರ. ಅದಕ್ಕೊಂದು ಏನಪ್ಪ ಅಂದ್ರೆ ಪೇಳುತ್ತಮ್ ಒಂದು ಅನು ಅಂತಾರಲ್ಲ, ಹಾಗೆಲ್ಲಿ ಒಂದು ಅನು ತೆಗದ. ತೆಗದ ಏನು ಮಾಡಿದ ಅಂತ ಕೇಳಿದಾದ್ರೆ, ಆಮೇಲೆ ಮತ್ತೊಂದು ನಿಯಮ ಹಾಕಿದ. ಏನ್ರಿ? ಬ್ರಹ್ಮನ ಹಾಕ್ಯೇನೆ ಅಂದ. ಒಬ್ಬರಾಗೋದಂದ್ರೆ ಬ್ರಹ್ಮನ ಹಾಕ್ಯಂದ. ಹಂಗೆ ಆಗಾಕ ಬರೋದಿಲ್ಲ, ಒಂದು ನಿಯಮ ಅದ. ಅಂದ ಏನು? 6 ಗರ್ಭದಿ ಭುವನ 14 ಉಂಟು. ಯಾರ ಹೊಟ್ಯಾಗ 14 ಭುವನಗಳದಾವ ಅವ್ರಾಗೋದು ಅಂತ. ಪರಮಾತ್ಮಗೇನು ಹೆಮ್ಮೆ ಅಂದ್ರೆ, ನಾನು ಬಿಟ್ಟು 14 ಲೋಕ ಮತ್ತೆ ಎಲ್ಲಿಯೂ ಇಲ್ಲ, ನಾನಾ ಆಗಬೇಕು ಅನ್ನೋದು ಅವನಿಗೆ. ಏನು ಅಷ್ಟು ಅನ್ನೋದಷ್ಟೇ ತಡ ಬ್ರಹ್ಮ ಏನು ಮಾಡಿದ ಅಂತ ಕೇಳಿ, ನೋಡ್ರಿ ಹಂಗಾರ ನನ್ನ ಹೊಟ್ಯಾಗ ಅಂದವನ ಅವ್ರಿಬ್ಬರನ್ನು ನುಂಗೇ ಬಿಟ್ಟ. ಹೆಂಗೆ ನುಂಗಿನ ಅಂತ ಕೇಳಬೇಡ್ರಿ. ಏನ್ರಿ? ಇಬ್ಬರನ್ನು ನುಂಗೇ ಬಿಟ್ಟ. ಒಳಗೆ ಹೋಗಿ ಇಬ್ಬರು ಏನಪ್ಪ ಅಂದ್ರೆ ಅಲ್ಲಿರುವ ಲೋಕಗಳೆಲ್ಲ ನೋಡಿ ಅವನ ಹೊಟ್ಯಾಗ ಹೌ ಹಾರಿದ್ರು. ಏನ್ರಿ? ಏನಾರು ಆಶ್ಚರ್ಯಕರವಾದ ನೋಡಿದ್ರೆ ನಾವು ಹೆಂಗೆ ಹೌ ಹಾರಿರ್ತೇವೆ, ಹಂಗೆ ಹೌ ಹಾರಿ ಏನು ಮಾಡಿದ್ರು ಅಂದ್ರೆ ಎಲ್ಲಿ ಹಾದು ಬರ್ಬೇಕು ಅನ್ನೋದು ತಿಳಿಲಿಲ್ಲ ಅವರಿಗೆ. ಯಾರ್ಯಾರಿಗೆ? ಪರಮಾತ್ಮಗ, ವಿಷ್ಣು ಭಗವಂತ. ಪರಮಾತ್ಮ ಹೌ ಹಾರಿ ಮೇಲ್ಮುಖವಾಗಿ ಹೊರಗೆ ಬಂದ, ವಿಷ್ಣು ಭಗವಂತ ಕೆಳಮುಖವಾಗಿ ಬಂದ. ಅದಕ್ಕೆ ಅಧೋಕ್ಷಜ ಅಂತ ಅವನಿಗೆ ಹೆಸರು ಬಿತ್ತು. ಇರ್ಲಿ, ಆಮೇಲೆ ವಿಷ್ಣು ಭಗವಂತ ಅಂದ, ನನ್ನ ಹೊಟ್ಯಾಗ ನೋಡ್ರಿ ನಂಗಾರ ಅಂದವ. ಅಂದ್ಕೊಳ್ಳೆ ಬ್ರಹ್ಮಗೇನು ಹೀಗಂದ್ರೆ ನನ್ನ ಹೊಟ್ಯಾಗ ಇದ್ದಂಗೆ ಯಾರ ಹೊಟ್ಯಾಗ ಇರಕ್ಕೆ ಸಾಧ್ಯ ಇಲ್ಲ ಅಂತ ಅವಂಗ. ಏನ್ರಿ? ವಿಷ್ಣು ಏನು ಇವ್ ನನ್ನ ಹೊಟ್ಯಾಗ ನೋಡ್ಲಿ ಅಂದ್ರೆ ಗೊತ್ತಾಕತೆ ಅಂತ ಇವಾಗ. ಪರಮಾತ್ಮಂದ ಯಾರ ಹೊಟ್ಯಾಗ ನೋಡಿದ್ರಿ ಠನೆವರೆಗೆ ಇದ್ದದ್ದು ಇದು, ಇಲ್ಲಿ ಹೋಗೋದು ಬೇಡ ಅಂತ ಹೇಳ್ದವೇನಂದ. ಬ್ರಹ್ಮ ಅಂದ, ನಡಿ ಹೋಗೋನು. ಪರಮಾತ್ಮ ಅಂದ, ನಾ ಏನು ಅಲ್ಲಪ್ಪ, ಈಗ ನೋಡಿ ಸಾಕಾಗ್ಯದ, ನಾ ಇಲ್ಲೇ ಇರ್ತಾನೆ, ನೀವು ಒಬ್ಬನ ಹೋಗಿ ನೋಡಿ ಬಾ ಅಂದ. ಹಂಗಾರೆ ನಾನು ಅಲ್ಲಿ ಅನ್ಲಿಲ್ಲವ. ಯಾಕ? ನನ್ನ ಹೊಟ್ಯಾಗಿದ್ದಂಗೆ ಯಾರ ಹೊಟ್ಯಾಗಿಲ್ಲ ಅನ್ನೋದು ಅಭಿಮಾನ. ಏನು ನೋಡಾಕೇನು ಹೋಗ್ಯದಂತ ಹೋದ. ಹೊಟ್ಯಾಗ ಹೋಗತ್ಲ ಅವ ಯೋಗ ನಿದ್ರೆದಾಗ ಹೋಗಿಬಿಟ್ಟ, ಗಪ್ಪನ ಮಲ್ಕೊಂಡ್ಬಿಟ್ಟ. ನೋಡಕ್ಕೆ ಹಚ್ಚಿ ಅವನ್ನ ಯಾರನ್ನ ಏನೆಲ್ಲ ನೋಡಿ 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 ಸಾಕಾಗಿ ಹೆದರಿದ. ಹೆದರಿ ಎಲ್ಲಿ ಹಾಸ ಬರ್ಬೇಕು ಅನ್ನೋದು ಏನಾಗಲ್ಲ, ಜಾಗ ಸಿಗಲಿಲ್ಲ. ಮತ್ತು ಮ್ಯಾಲ ಬಂದ್ಯಾ ಅವ ಮೊದಲು ಪರಮಾತ್ಮ ಮ್ಯಾಲ ಹಾದು ಬಂದನ, ಇನ್ನು ತೆಳಗೆ ಬಂದ್ಯಾ ವಿಷ್ಣು ಭಗವಂತ ತೆಳಗೆ ಹಾದು ಬಂದನ. ಮತ್ತು ನನಗೆ ಜಾಗನ ಎಲ್ಲ ಹ್ಯಾಂಗೆ ಮಾಡಲಿ ಅಂತ ಹೊಟ್ಯಾಗಿಂದ ಬಂದ.
ನಡ ಮಧ್ಯ ಭಾಗ ಯಾವ್ದ್ರು ಹೊಕ್ಕಳದಿಂದ ಹೊರಗೆ ಬಂದ ಮೇಲೆ ಏನಾಯ್ತು ಅಂದ್ರ ಇವ ಒಬ್ಬನ ಅಲ್ಲದನ ಹೊರಗೆ ಬಂದ ಮೇಲೆ ಹೌಹಾರಿ ನಾಲ್ಕು ಕಡೆ ನೋಡಿದ, ನಾಲ್ಕು ಮುಖ ಅದು. ಮ್ಯಾಲ ನೋಡಿದ ಮತ್ತೊಂದು ಮುಖ ಆಯ್ತು. ತಕರಾರುಗಳ ಅವಶ್ಯಕತೆ ಇಲ್ಲ. ನಾ ಮೊನ್ನೆ ಹೇಳಿದೇನೆ, ಇವಕ್ಕೆಲ್ಲ ಹೂ ಅನ್ನ ಕಲತ್ವಿ ಚಂದ ಇರ್ತದ. ಇವಕ್ಕೆಲ್ಲ ಏನು ನೋಡ್ರಿ, ಹೂ ಅನ್ನ ಕಲ್ತು ಏನೂ ಸಮಸ್ಯೆ ಬರೋದಿಲ್ಲ. ಅದ ಹೆಂಗ ಅಂದ್ವಿ ಅಂದ್ರೇನೆ ಬರ್ತದ. ಯಾಕಂದ್ರೆ ಮಾಯಾಮಯ ಸೃಷ್ಟಿಯಲ್ಲಿ ಅಘಟಿತವಾದದ್ದು ಯಾವುದೂ ಸಾಧಿಸಕ್ ಸಾಧ್ಯನೇ ಇಲ್ಲ. ಅಘಟಿತವಾದದ್ದನ್ನು ಸಾಧಿಸಿ ತೋರಿಸೋ ಸಾಮರ್ಥ್ಯ ಯಾರಲ್ಲಿದ ರೀ? ಅದಕ್ಕೆ ಹೂನ ಅನ್ಬೇಕು. ಆಮೇಲೆ ಅವನು ಕಿವ್ಯಾಗಿಂದ ಯಾರು ಕಿವ್ಯಾಗಿರಿಂದ್ರಿ? ಮತ್ತು ಅವ್ನ ಮ್ಯಾಲೊಬ್ರು ಹೊಟ್ಯಾಗೊಬ್ರು ತೆಳಗೊಬ್ರು ಹಾದು ಹೊರಗೆ ಬಂದ್ರು. ಮತ್ತು ಅವನಿಗೆ ಜಾಗ ಸಿಗ್ಲಿಲ್ಲ. ಅವ್ರಿಬ್ಬರಿಗೆ ಇವು ಕಿವಿನ ಹೊರಗೆ ಬರಕ್ಕೆ ಅನುಕೂಲ ಸಿಕ್ಕು. ಬಂದ ಕೂಡ ಏನಂದ್ರೆ ಅವ್ರಿಗೆ ರೀ ಮಧುಕೈಟಬರು ಅಂತ. ಮಧುಕೈಟಬರ್ ಅಂದ್ರೆ ಸೂಕ್ಷ್ಮಭೂತಗಳು. ನಮಗೆ ಬೇಕಾದದ್ದೇನು ಮಧುಕೈಟಬರ ಏನು ಮೊದಲ ಉತ್ಪತ್ತಿ ಅಲ್ಲ, ಅವ್ರ 5 ಸೂಕ್ಷ್ಮಭೂತಗಳವರು. ಆ ಭೂತಗಳು ಉತ್ಪತ್ತಿ ಆದ ಮೇಲೆ ಸೂಕ್ಷ್ಮ ಸೃಷ್ಟಿ ತಯಾರಾಯ್ತು. ಈ ಬ್ರಹ್ಮನ ಸೃಷ್ಟಿ ತೋರ್ಬೇಕಲ್ಲ, ಭೋಗಾಯತನಗಳು ಬೇಕಲ್ಲ. ಆ ಸೂಕ್ಷ್ಮ ಭೂತಗಳು ಪಂಚೀಕ ಮಾಡೋ ಪದ್ಧತಿ ಇವ್ಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಯುದ್ಧ ನಡೀತಿ ಅಂತ ಬರ್ದಾರ. ಯುದ್ಧ ನಡೆದ ಕೂಡ ಇವ್ಗೆ ಗೊತ್ತಾತು, ಇವ್ರು ನಾನು ಗೆದಿತಾರ, ನನಗೆ ಇವ್ರನ್ನ ಗೆದ್ಯಾಕಾಗೋದಿಲ್ಲ. ಇನ್ನು ಹೋಗಿ ದೇವಿ ಎಬಸ್ಬೇಕು. ವಿಷ್ಣು ಭಗವಂತನ ಎಬ್ಸಿದ್ಲಂದ್ರೆ ಕೆಲಸ ಆಕತಿ. ಯಾಕೆ ಅವನು ಹೊಟ್ಯಾಗ ಹುಟ್ಟಿ ಬಂದ್ರೆ, ಕಿವ್ಯಾಗ ಹುಟ್ಟಿ ಬಂದ್ರೆ ಅವನ ಬೇಕು ಇವ್ರು ಸಂಹಾರ ಮಾಡಾಕ ಅಂತ ಹೇಳ್ಕೊಂಡು ದೇವಿ ಸ್ತುತಿ ಮಾಡಿದ್ಮೇಲೆ ಎಬ್ಸಿಸಿದ. ಎದ್ದ ಮೇಲೆ ಅವನು ಒಮ್ಮಿಕೆ ಸಿಟ್ಟಿಗೆ ಎದ್ದ ಸುದರ್ಶನ ಚಕ್ರನ ಹಿಡದ. ಯಾರ್ರಿ? ವಿಷ್ಣು ಭಗವಂತ ಹಿಡಿದು ಯುದ್ಧ ನಡೀತು ಬಹು ದಿವಸ ಹೋಯ್ತು. ಏನು ಸಾವಿರಾರು ವರ್ಷಗಟ್ಲೆ. ಕೊನೆಗೂ ಅಲ್ಲ, ಭಗವಂತ ನಕ್ಕು ಮಧುಕೈಟಬರಿಗೇನಂದ, ಇಬ್ರು ಬಹಳ ಶೂರರದಿರಪ್ಪ, ನಿಮ್ನೇನು ಪ್ರಾಣ ತಗೊಳ್ಳೋದಿಲ್ಲ, ಹೋಗಿ ಬಿಡ್ರಿ, ನಿಮ್ಮ ಪ್ರಾಣದಾನ ಕೊಡ್ತೇನೆ ಅಂದ. ಅವ್ರು ಗಹಗಸಿ ನಕ್ಕರು. ನೀವೊಬ್ಬ, ನಾವೇಸ್ ಮಂದಿ? ಇಬ್ರು. ನೀನ ನಮ್ಮ ಕೈಯಾಗ ತಡೆದು ನಮಗೆ ಬಹಳ ದೊಡ್ಡ ಆನಂದ ಆಗಿದೆ, ನಿನಗ ಪ್ರಾಣದಾನ ಬಿಡ್ತೇವೆ, ನೀನ ಹೋಗು ಅಂದ. ಅಂದಕೂಲೆ ಸಿಟ್ಟು ಬಂತು ನೋಡ್ರಿ. ಸಿಟ್ಟು ಬಂದವನ ಸುದರ್ಶನ ಚಕ್ರ ತಗೊಂಡು ಸಂಹಾರ ಮಾಡಿದ ಅಂತ ಬರ್ತದ. ಅಂದ್ರೆ ಅದರ ಅರ್ಥ ಏನು? ಅಪಂಚಕೃತ ಪಂಚಮಹಾಭೂತದಿಂದ ಸೃಷ್ಟಿ ಇದ್ದಾಗ ಬ್ರಹ್ಮನಿಗೆ ಏನು ಮಾಡೋಕ್ಕಾಗಲಿಲ್ಲ, ಸೃಷ್ಟಿ ತಯಾರು ಮಾಡೋಕ್ಕಾಗಲಿಲ್ಲ, ಸ್ಥೂಲ ಸೃಷ್ಟಿ ಮಾಡೋಕ್ಕಾಗಲಿಲ್ಲ. ಆ ಸ್ಥೂಲ ಸೃಷ್ಟಿ ತಯಾರು ಮಾಡ್ಬೇಕಾರೆ ಏನಾಗಬೇಕು? 5 ಭೂತಗಳು ಮಿಲೀಕರಣ ಆಗ್ಬೇಕು. ಅದೇ ಸುದರ್ಶನ ಚಕ್ರದ ಸಂಹಾರ ಮಾಡಿದ. ಅದಕ್ಕೆ ಅರ್ಥ ಏನು ಅಂದ್ರೆ ಮಿಲೀಕರಣ ಮಾಡಿದ. ಅವಾಗ ಸ್ಥೂಲ ಸೃಷ್ಟಿ ತಯಾರಾಯಿತು. ಇದು ತಯಾರಾದ ಮೇಲೆ ಎಚ್ಚರಕ್ಕೆ ಬಂದ. ಯಾರು ಬಂದು ಪರಮಾತ್ಮೆಯಲ್ಲಿ ಅಂತ ಕೇಳಿದ. ನಾವು ಆವಾಗ ತನ್ನ ಪುರಾಣ ಎಲ್ಲ ಹೇಳಿದ. ಇವ ಯಾರೇ? ದೇವಿ ಪುರಾಣ ಅಲ್ಲ, ಬ್ರಹ್ಮ ಹೊಟ್ಟೆಗೆ ಹೋಗಿ ಬಂದ್ಮೇಲೆ ಏನೇನಾಯ್ತು ಅನ್ನೋದು ಪುರಾಣ ಎಲ್ಲ ಅವನ ಮುಂದೆ ಹೇಳಿದ. ಅವಾಗ ಪರಮಾತ್ಮಂದ, ಯಾಕೆ ಯೋಗ ನಿದ್ರಿ ಒಳಗೆ ನಾ ಹೋದ್ನಪ್ಪ, ಎಂತ ತಪ್ಪು ಮಾಡಿದ್ನಿ. ಪರಮಾತ್ಮನ ಅಗಲಿದ್ವಲ್ಲ ನಾವು, ಇನ್ನು ನಾವು ಹೆಂಗೆ ದೊರಿತಾನೋ ಅಂತ ಚಿಂತೆ ಮಾಡಿದ್ರು ಅಂತ ಬರ್ತದೆ. ಇರ್ಲಿ, ಅಂತೂ ಹೇಳೋ ಅಭಿಪ್ರಾಯ ಏನದ, ಸೂಕ್ಷ್ಮ ದೃಷ್ಟಿಯಿಂದ ವ್ಯವಹಾರ ನಡೆಯಲ್ಲ. ಮುಂದೆ ಯಾವುದು ಆಗ್ಬೇಕು? ಪಂಚೀಕೃತವಾಗಬೇಕು. ಇಂಥ ಸೃಷ್ಟಿ ಒಳಗಿರುವಂಥವನಾಗಿರುವೆ. ಯಾವ ಸೃಷ್ಟಿ? ಸೂಕ್ಷ್ಮ ಸ್ಥೂಲ ಸೃಷ್ಟಿಯೊಳಗಿರೋರು ಯಾರು? ಇವೆರಡರ ಅಭಿಮಾನ ಮಾಡ್ಕೊಂಡವ್ ವ್ಯವಹಾರ ಮಾಡವ ಯಾರು? ಜೀವನು ಏನಲ್ಲೋ. ಅಭಿಮಾನ ಇಲ್ಲದಾಗ ಇವನೇ ಏನಿದ್ದ? ನಿರಾಕಾರ ನಿರ್ಗುಣ ಬ್ರಹ್ಮಸ್ವರೂಪ. ಅಜ್ಞಾನ ವಶನಾಗಿ ಇವೆರಡರ ಅಭಿಮಾನ ತಾಳಿದ್ದಕ್ಕಾಗಿ ಏನಾಯ್ತು? ಇವನಿಗೆ ಜೀವ ಅಂತ ಹೆಸರು ಬಂತು. ಅರ್ಥಾತ್ ಕೇವಲ ಸಚ್ಚಿದಾನಂದ ಸ್ವರೂಪನಾದ ನೀನು ತ್ರಿಗುಣಾತ್ಮಕವಾದ ಅಜ್ಞಾನೋಪಾದಿಯಿಂದ ಅನಾತ್ಮಗಳಾದ ದೇಹ ಬುದ್ಧಿ ಎರಡರವು, ಆಮೇಲೆ ಅಹಂಕಾರಗಳಲ್ಲಿ ಆತ್ಮಭಾವನೆಯನ್ನು ಮಾಡಿ, ಅದರಲ್ಲಿ ಏನು ಬಂತು ನಿನಗೆ? ದೇಹದಲ್ಲಿ ಆತ್ಮಭಾವನೆ ಅಂದ್ರೆ ಇಂದ್ರಿಯಗಳು ಬಂದು, ಆಮೇಲೆ ಯಾವುದಪ್ಪ ಅಂದ್ರೆ ಬುದ್ಧಿಯಲ್ಲಿ, ಅಹಂಕಾರದಲ್ಲಿ 4 ಅಧ್ಯಾಸಗಳಿಗೆ ಗುರಿಯಾಗಿ, ಈ ಭ್ರಾಂತಿಗೆ ನೀನು ಗುರಿಯಾಗಿ ಅಂದ್ರೆ ಅದರೊಳಗೆ ಕೂಡ್ಕೊಂಡು ಪುರಿಯಲ್ಲಿ ನಾನೆಂದು ಮಲಗಿಕೊಂಡಿದ್ದರಿಂದಲೇ. ಪುರಿಯಲ್ಲಿ ಅಂದ್ರೆ ಈ ಪುರಿ ಅಲ್ರಿ, ಈ 8 ಪುರಿಗಳಿಂದ ಯುಕ್ತವಾದ ಈ ಶರೀರ. 8 ಪುರಿಗಳು ಅಂತದಾವು, ಅಷ್ಟಪುರಿ ಅಂತಾರ. ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ, ಪ್ರಾಣ ಪಂಚಕ, ಭೂತ ಪಂಚಕ, ಅಂತಃಕರಣ ಪಂಚಕ ಅಥವಾ 4, ಆಮೇಲೆ ಅವಿದ್ಯೆ, ಕಾಮ, ಕರ್ಮ, ಈ 8ರಿಂದ ಯುಕ್ತವಾದದ್ದಕ್ಕೆ ಏನಂತಾರ? ಪುರ್ಯಷ್ಟಕ ಅಂತಾರ. ಅದರಿಂದ ಯುಕ್ತವಾದದ್ದು ಅದು ಈ ದೇಹ. ಏನ್ರಿ? ಪುರಿಯಲ್ಲಿ ನಾನೆಂದು ಮಲಗಿಕೊಂಡಿದ್ದರಿಂದಲೇ. ಈ ಪುರಿಯಲ್ಲಿ ಏನಾಗಿದ್ದೀನಿ? ದೇಹ ರೂಪ ಪುರಿ, ಬುದ್ಧಿ ರೂಪ ಪುರಿ, ಆಮೇಲೆ ಅಹಂಕಾರ ರೂಪ ಪುರಿ, ಕರ್ದ ಪುರಿ ಅಲ್ಲ. ಏನ್ರಿ? ಪುರುಷನು ಅಥವಾ ಜೀವನು ಎಂದೂ ಕರೆಸಿಕೊಂಡಿರುವಿ. ನೀ ಏನೆನಿಸ್ಕೊಂಡಿ? ಪುರುಷ ಅಥವಾ ಜೀವ. ಪುರುಷ ಅಂದ್ರೆ ಚೇತನ ಅಂತ ಅರ್ಥ ಮಾಡೋಂಗಿಲ್ಲ. ಈಗ ಜೀವ ಭಾವದಿಂದ ಕೂಡಿಕೊಂಡವ.
ಈ ಕಾರಣದಿಂದಲೇ ನಿನಗೆ, ಈ ಕಾರಣದಿಂದನ ಅಂದ್ರೆ ಈ ದೇಹದ್ವಯಗಳಿಂದ ಕೂಡಿಕೊಂಡಿರುವುದರಿಂದಲೇ ಜನನ ಮರಣ ರೂಪ ಸಂಸಾರವು ಬಂದಿರುತ್ತದೆ. ಪುನಃ ಪುನಃ ಹುಟ್ಟುವುದು, ಪುನಃ ಪುನಃ ಸಾಯುವುದು. ಈ ಬಂಧನ ಯಾಕೆ ಬಂದದ ಅಂದ್ರೆ ಇವುಗಳಿಂದ ಕೂಡಿಕೊಂಡಿರುವುದರಿಂದ. ಈ ಅಧ್ಯಾಸ ವಿಚಾರವು ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವೃತ್ತಿ ಪ್ರಭಾಕರ, ಸಿದ್ಧಾಂತ ಲೇಷ, ಬ್ರಹ್ಮಸೂತ್ರದ ಅಧ್ಯಾಸ ಭಾಷೆ ಇವುಗಳಲ್ಲಿ ವಿಶೇಷ ವರ್ಣಿಸಲ್ಪಟ್ಟಿರ್ತದೆ. ಏನು ವಿಚಾರ ಸಾಗರ ಪ್ರಭಾಕರದಕ್ಕಿಂತಲೂ ವಿಶೇಷ ವರ್ಣನೆ ಎಲ್ಲಿ ಅದಂದ್ರೆ ವಿಚಾರ ಚಂದ್ರೋದಯದಲ್ಲಿ ವಿಶೇಷವಾಗಿ ಅಲ್ಲಿ ಬರೆದದ. ವರ್ಣಿಸಬಲ್ರಕ ಅದನ್ಯಾಕೆ ಇಲ್ಲಿ ಹೇಳಿದ್ರಿ ಅಂತ ಯಾರಾದ್ರು ಕೇಳ್ಬೋದು. ಅಲ್ಲೆಲ್ಲ ವಿಶೇಷವಾಗಿ ವರ್ಣಿಸಲ್ಪಟ್ಟಿದೆ ಅಂದ್ರು. ಏನ್ರ ನೋಡ್ಕೋರಿ ಅನ್ಲಿಲ್ಲ, ವರ್ಣಿಸಲ್ಪಟ್ಟಿದೆ ಅಂದ್ರು. ನಮ್ಮಂಥವ್ರು ಏನಂದ್ರು ಅಂತ ಕೇಳಿದ್ರೆ ಅಲ್ಲಿ ವರ್ಣನೆ ಮಾಡೋಲ್ಲಕ್ಕೆ ಇಲ್ಲಿ ಯಾಕೆ ಹೇಳಿದ್ರಿ ಅಂತ ಕೇಳ್ರು. ಇಲ್ಲಿ ಯಾಕೆ ಹೇಳಿ ಅಂದ್ರೆ ಇಲ್ಲಿ ತಿಳಿಲಿಲ್ಲ ಅಂದ್ರೆ ಅಲ್ಲಿ ವಿಶೇಷವಾಗಿ ತಿಳ್ಕೊ, ಅವನು ಓದಿ ನೋಡ್ಕೊ ಅಂದ್ರೆ ನಿನಗೆ ತಿಳಿಲಿಲ್ಲ ಅಂದ್ರೆ ಅನುಭವಕ್ಕೆ ಬರಲಿಲ್ಲ, ಅಲ್ಲಿ ಓದಿ ತಿಳ್ಕೊ ಅಂತ ಹೇಳೋ ಸಲುವಾಗಿ ಏನು ಮಾಡಿದ ಅಲ್ಲಿ ವಿಚಾರ ಮಾಡಿದ ನೋಡಪ್ಪ ಅಂತ ಹೇಳಿದ್ರು. ಏನು ಎಲ್ಲ ಈ ಶಿಷ್ಯನೇ ಕೇಳು, ನಿನ್ನಾಶ್ರಿತವಾದ ಏನ್ರಿ ನಿನ್ನಾಶ್ರಿತವಾದ ಅಜ್ಞಾನದಿಂದಲೇ ಮನಸ್ಸು ಉತ್ಪನ್ನವಾಯಿತು. ಅದು ತಾನೇ ಚರಾಚರ ಜಗದ್ರೂಪವಾಯಿತು. ಈ ಜಗತ್ತಿನ ಸ್ಥಿತಿಯು ನಾಶವು ಅದರಿಂದಲೇ ಸಂಭವಿಸುತ್ತದೆ. ಆದ್ದರಿಂದ ಸ್ವಪ್ನದಂತೆ ಜಗತ್ತು ಮನೋಮಯವಾಗಿರುತ್ತದೆಂದು ಹೇಳುತ್ತಾರೆ. ಇಷ್ಟೆಲ್ಲ ಈ ಜಗತ್ತು ತೋರಿದಲ್ಲ ನಿನಗೆ, ಇದು ಕೂಡ ಕಲ್ಪನಾನೋ ಏನು ಅಕಲ್ಪಿತವೋ? ಇದು ಮನೋಕಲ್ಪನಾನೋ ಏನು ಮತ್ತೇನಾರೈತು? ಹೆಂಗ ಸ್ವಪ್ನ ಪ್ರಪಂಚವು ಕೂಡ ಎದರಿಂದ ರೀ ಅಂತ ಏನು ಬರ್ದಾರಲ್ಲಿ ಅಪರೋಕ್ಷ ವಿಷಯ ಗೋಚರ ಅಪರೋಕ್ಷ ಅಂತಃಕರಣ ವೃತ್ತಿ ಕಾಲಕ್ಕೂ ಸ್ವಪ್ನಾವಸ್ಥಕ್ಕೆ ವಿಷಯ ಗೋಚರ ವಿಷಯ ಗೋಚರ ಅಪರೋಕ್ಷ ಅಂತಃಕರಣ ವೃತ್ತಿ ಕಾಲಕ್ಕೂ ಸ್ವಪ್ನಾವಸ್ಥ. ಅಂತಃಕರಣ ವೃತ್ತಿಯಲ್ಲಿ ವಿಷಯವನ್ನ ಗೋಚರ ಮಾಡ್ತಲ್ಲ, ಅಪರೋಕ್ಷವೋ ಪರೋಕ್ಷದ? ಎಲ್ಲವೂ ಅಪರೋಕ್ಷ, ಪರೋಕ್ಷವಾದದ್ದೇನೂ ಇಲ್ಲ. ಜಾಗೃತದಲ್ಲಿ ಏನದ ಪರೋಕ್ಷ ಅಪರೋಕ್ಷ ಎರಡೂ ಅದಾವು. ಅಲ್ಲಿ ಒಂದೂ ಏನಿಲ್ಲ ಅಂದ್ರೆ ಪರೋಕ್ಷ ಇಲ್ಲವೇ ಇಲ್ಲ. ಅಂತ ಅಪರೋಕ್ಷವಾದ ವೃತ್ತಿ ಕಾಲ ಯಾವುದು? ಅದು ಸ್ವಪ್ನಾವಸ್ಥ. ಅದರಂತೆಯೇ ಇದು ಕೂಡ ಮನೋಕಲ್ಪಿತವಾಗಿರುವುದರಿಂದ ಹೇಗೆ ಸ್ವಪ್ನವೋ ಹಾಗೆ ಕೂಡ ಜಾಗೃತ. ವಹ ಕೈಸಾ ಹೈ ಯಹ ವೈಸಾ ಹೈ. ಅದು ಹೇಗೆ ಸುಳ್ಳು ಹಾಗೆ ಇದು ಕೂಡ ಸುಳ್ಳದಪ್ಪ. ಆದ್ರೆ ಇದೆಲ್ಲ ತೋರಿದ್ದೆ ಅದರಿಂದ ಮನೋಕಲ್ಪನಾದಿಂದ. ಈ ತೋರುವಿಕೆ ನಿನಗೆ ಆಗಾಕ ಕಾರಣ ಏನು ಅಂದ್ರೆ ಇದಕ್ಕೆ ಕಾರಣವಾದ ಯಾವ ಅಜ್ಞಾನದ ಆ ಅಜ್ಞಾನ ವಶನಾಗಿರುವುದರಿಂದ ನಿನಗೆ ಹಿಂಗೆ ತೋರ್ಯದಪ್ಪ. ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಇದು ನಿನ್ನಲ್ಲಿ ಇಲ್ಲ. ಈ ಅಧ್ಯಾಯಕ್ಕೆ ಮುಗೀತು ಅಂದ್ರೆ ಒಂದು ಪ್ರಶ್ನೆದು ಉತ್ತರ ಈಗದು 5ನೇ ಗತಿ ಮುಗಿದ್ರಿ. ತನ್ನ ನಿಜ ಸ್ಥಿತಿ ತಾನೇನೆಂದು. ನನ್ನ ನಿಜವಾದ ಸ್ಥಿತಿ ಏನು ಅಂತ ಕೇಳಿದ್ದಲ್ಲ. ನಿನ್ನ ನಿಜವಾದ ಸ್ಥಿತಿ ಏನದಂದ್ರೆ ಏನೆಲ್ಲ ಭ್ರಾಂತಿಗೊಂಡಿದ್ದಲ್ಲ ಇದು ಯಾವುದೂ ನೀನಲ್ಲ. ಇದನ್ನು ಎದುರಿಟ್ಟು ಅರಿವುಳ್ಳ ಸ್ವರೂಪವೇ ನೀನು ಅಂತ ಅದಕ್ಕೆ 5 ಗತಿಯಿಂದ ಉತ್ತರ. ಮುಂದೆ ಗತಿ ಅಂತಂದ್ರೆ ಅಧ್ಯಾಯ ಮುಂದೆ ಏನದಪ್ಪ ಅಂದ್ರೆ ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು. ಈ ಜಗತ್ತುತ್ಪತ್ತಿಗೆ ಕಾರಣ ಏನು ಅಂತ ಕೇಳಿಯಲ್ಲ. ಅದು ಮುಂದೆ 6ನೇ ಗತಿಯಿಂದ ಏನಾಗತ್ತೆ ಅಂದ್ರೆ ಪ್ರಾರಂಭವಾಗ್ತಾ ಇದೆ. ಬಹುಶಃ 6ನೇ ಗತಿ ಮುಗಿಯುವುದಿಲ್ಲ, ಪ್ರಾರಂಭ ಆಗಿ ಏನಾರ ಸ್ವಲ್ಪ ನಡಿಬಹುದು. ಪ್ರಾರಂಭನೂ ಆಕತ್ತೆಲ್ಲ ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ಕೊನೆ ನುಡಿ ವಿಷಯ ಒಂದು ಸ್ವಲ್ಪ ಜಾಸ್ತಿ ಅದ. ಅಂತೂ ಭಾಳ ಆದ್ರೆ ಆರಂಭ ಮಾಡಿ ಕೈ ಬಿಡೋದಾಗ್ತಾ ಇದೆ. ಮತ್ತು ಪರಮಾತ್ಮ ಯಾವಾಗ ಅನುಕೂಲ ಮಾಡಿ ಕೊಡ್ತಾನ ಅವಾಗ ಮತ್ತೆ ನಡ್ಸ ಅಂದ್ರೆ ತಿಳ್ಕೊಳಕ್ ಅನುಕೂಲ ಆಗ್ತಾ ಇದೆ. ಅಂತೂ ಏನಪ್ಪ ಅಂದ್ರೆ ನೀ ಹೇಗದೆ ಅಂತ ಕೇಳಿದ್ರೆ ಭ್ರಾಂತಿ ಉಕ್ತಾನೆ ಯಾಕಾದೆ ಅಂದ್ರೆ ನೀನಲ್ಲದ ನಿನ್ನದಲ್ಲದಂತ ಈ ದೇಹಾದಿಗಳಲ್ಲಿ ಆತ್ಮತ್ವ ಬುದ್ಧಿ ಮಾಡಿದ್ದೇ ಕಾರಣ ನೋಡಪ್ಪ ಅಂತ ಹೇಳಿದಾರೆ.